ಮಂಗಳವಾದ್ಯಗಳ ಶಬ್ದ ನಿಂತು ಹೋಗಿತ್ತು. ಹಿರಿಯರು, ಬಂಧು ಬಳಗದವರು ಎಲ್ಲರೂ ಹೊರಟು ಹೋದರು. ಮನೆಯೆಲ್ಲ ನಿಶ್ಶಬ್ದವಾಗಿದೆ. ನಮ್ಮ ಅತ್ತೆ ನನ್ನ ಹತ್ತಿರಕ್ಕೆ ಬಂದು, ಇನ್ನೂ ಇಲ್ಲೇ ಇದೆಯಾ? ನಡಿ, ರೂಮಿನಲ್ಲಿ ಆ ಹುಡುಗಿ ಒಬ್ಬಳೇ ಇದ್ದಾಳೆ. ಪುರೋಹಿತರು ಕಾರ್ಯಕ್ರಮಕ್ಕೆ ಮುಹೂರ್ತ ಇಟ್ಟಿದ್ದಾರೆ. ಮುಹೂರ್ತ ಸಮಯ ದಾಟಿದರೆ ಚೆನ್ನಾಗಿರುವುದಿಲ್ಲ ಎಂದು ಆತುರಾತುರವಾಗಿ ರೂಮಿನೊಳಗಡೆ ಕಳುಹಿಸಿ ಅಲ್ಲಿಂದ ಹಾಗೆ ಹೊರಟು ಹೋದಳು. ನನ್ನ ಜೀವನ ಎತ್ತ ಸಾಗುತ್ತಿದೆ ಎಂದು ನನಗೆ ತಿಳಿಯಲಿಲ್ಲ. ಕಾಲವು ನನ್ನ ಸ್ಥಿತಿಗತಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಕೀಲುಗೊಂಬೆ ತರಹ ಆಟ ಆಡಿಸುತ್ತಿದೆ. ಈ ಮೊದಲು ರಾತ್ರಿ ಅನುಭವ ನನಗೆ ಹೊಸದಲ್ಲ, ಆದರೆ ಆಕೆಗೆ ಹೊಸದು. ಮನಸ್ಸು ಕಂಟ್ರೋಲ್ ಮಾಡಿಕೊಂಡು ನೋಡುವಷ್ಟರಲ್ಲಿ ಹಸಿರು ಬಣ್ಣದ ಸೀರೆಯಲ್ಲಿ ಕಾಲಿಗೆ ಗೆಜ್ಜೆ ಹಾಕಿಕೊಂಡು, ಎರಡು ಕೈಗಳಿಗೆ ಬಳೆ ಹಾಕಿಕೊಂಡು ಅವನ್ನು ಹೊರಲಾರದೆ ಕೈಗಳನ್ನು ಹಾಗೆ ಬಿಟ್ಟು ನಿದ್ದೆ ಹೋಗುತ್ತಿದ್ದಾಳೆ ತನುಶ್ರೀ. ಬಂಗಾರದಂತೆ ಹೊಳೆಯುತ್ತಿರುವ ಮುಖ ನೋಡಿದಾಗ ನನ್ನ ಮೇಲೆ ನನಗೆ ಅಸಹ್ಯವೆನಿಸಿತು. ನನ್ನ ಅವಶ್ಯಕತೆಗಾಗಿ ನೀನು ದೊಡ್ಡವಳಾಗಿದ್ದೀಯ ಎಂದು ಕಾರಣ ತೋರಿಸಿ ಈ ದಿನ 18 ವರ್ಷಕ್ಕೆ ಕಾಲಿಟ್ಟ ತನುಶ್ರೀಯನ್ನು ನನ್ನ ಎರಡನೇ ಹೆಂಡತಿಯಾಗಿ ಮದುವೆ ಮಾಡಿದರು. ಈ ದೊಡ್ಡವರು ಮಾಮೂಲಾಗಿ ಆದರೆ 2 ಮಕ್ಕಳ ತಂದೆಯನ್ನು ಮದುವೆ ಮಾಡಿಕೊಳ್ಳಲು ಯಾವ ಹುಡುಗಿನೂ ಇಷ್ಟಪಡುತ್ತಿರಲಿಲ್ಲ. ರಾಧಾ ಅರ್ಧಾಂತರವಾಗಿ ನನ್ನ ಬಿಟ್ಟು ಹೋಗಿ 1 ವರ್ಷವಾಗುವ ಮುಂಚೆನೇ ನನ್ನ ಅತ್ತೆ ಮಾವ ನನಗೆ ಹತ್ತಿರವಿದ್ದು ಮದುವೆ ಮಾಡಿದರು. ರಿಷಿಗೆ 5 ವರ್ಷ, ಅನನ್ಯಾಗೆ 2 ವರ್ಷ. ನಿಜವಾಗಿಯೂ ಇದು ನನ್ನ ಕರ್ಮ. ಆ ದಿನ ನನ್ನ ತಂದೆ ತಾಯಿ ದೂರವಾಗಿದ್ದಕ್ಕೆ ನಮ್ಮ ಮಾವ ನನ್ನನ್ನು ಓದಿಸಿ ಇಷ್ಟು ದೊಡ್ಡವನನ್ನು ಮಾಡಿದರು. ಆ ನಂತರ ಮಾವನ ಮಗಳು ರಾಧಾ ನನ್ನ ಹೆಂಡತಿಯಾದಳು. 2 ಮಕ್ಕಳು ಆಟ ಪಾಠಗಳು ನೋಡುತ್ತಲೇ ರಾಧಾ ಹೊರಟು ಹೋದಳು. ಮಕ್ಕಳ ಭವಿಷ್ಯಕ್ಕೆ ತಾಯಿ ಜೊತೆ ಇರಬೇಕೆಂದು ನನ್ನ ಅತ್ತೆ ಮಾವ ತೆಗೆದುಕೊಂಡ ತೀರ್ಮಾನಕ್ಕೆ ತಪ್ಪದೇ ತಲೆ ತಗ್ಗಿಸಬೇಕು ಅಂದುಕೊಳ್ಳುತ್ತಿರುವಾಗ ಆವಾಗಲೇ ಅನನ್ಯ ಅಳಲು ಶುರು ಮಾಡಿದಳು. ಅಳು ಕೇಳಿದ ತನುಶ್ರೀ ತಕ್ಷಣವೇ ಎದ್ದು ಕುಳಿತುಕೊಂಡು ಡೋರ್ ಓಪನ್ ಮಾಡಿ ಹೊರಗಡೆ ಹೊರಟು ಹೋದಳು. ನೀನು ಹೋಗು ತನುಶ್ರೀ, ನಾನು ಹಾಲು ಕುಡಿಸುತ್ತೇನೆ ಅಂದಳು ಅತ್ತೆ. ಬೇಡ ಬಿಡಿ, ನಾನೇ ಕುಡಿಸುತ್ತೇನೆ ಎಂದು ಅನನ್ಯಯನ್ನು ಕೈಗೆ ಎತ್ತಿಕೊಂಡು ಹಾಲಿನ ಬಾಟಲ್ ತೆಗೆದುಕೊಂಡು ರೂಮಿನೊಳಗಡೆ ಹೋಗಿ ಮಂಚದ ಮೇಲೆ ದಿಂಬುಗೆ ಒರಗಿಕೊಂಡು ಕುಳಿತುಕೊಳ್ಳುತ್ತಾಳೆ. ಅನನ್ಯವನ್ನು ಮಡಿಲಲ್ಲಿ ಹಾಕಿಕೊಂಡು ಹಾಲಿನ ಬಾಟಲ್ ಬಾಯಲ್ಲಿ ಇಕ್ಕಿದಳು. ತನುಶ್ರೀ ಸ್ವಲ್ಪ ಹೊತ್ತಿಗೆ ಅನನ್ಯ ಹಾಲು ಕುಡಿತಾ ನಿದ್ದೆ ಹೋದಳು. ಮಗುವಿನ ಜೊತೆ ತನುಶ್ರೀ ಸಹ ಹಾಗೇ ಮಲಗಿದಳು. ಮಗುವನ್ನು ನನ್ನ ಜೊತೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಅತ್ತೆ ಮಗುವನ್ನು ಎತ್ತಿಕೊಳ್ಳಲು ಹೋದರೆ ಅನನ್ಯ ಕೈಯನ್ನು ತನುಶ್ರೀ ಹಿಡಿದುಕೊಂಡಿದ್ದರಿಂದ ಬೇಡ ಎಂದು ಅತ್ತೆಯನ್ನು ಕಳುಹಿಸಿ ಬಾಗಿಲು ಹಾಕಿದೆ. ನೋಡಿದರೆ ತನುಶ್ರೀ ಮುಖದಲ್ಲಿ ಮಗುವಿನಂತಹ ಛಾಯೆ ಇನ್ನೂ ಹೋಗಲಿಲ್ಲ. ಅಂತಹ ಹುಡುಗಿಯ ಕೈಯಲ್ಲಿ ನನ್ನ 2 ವರ್ಷದ ಮಗು. ದೇವರೇ, ನಿನಗೆ ದಯೆ ಕರುಣೆನೇ ಇಲ್ವಾ? ಇಂತಹ ಪರಿಸ್ಥಿತಿ ನನಗೆ ಕೊಡುವುದಕ್ಕೆ ನಿನಗೆ ಮನಸ್ಸು ಹೇಗೆ ಬಂತು? ನನಗೆ ತಂದೆ ತಾಯಿ, ಕಟ್ಟಿಕೊಂಡಿರುವ ಹೆಂಡತಿ ದೂರ ಮಾಡಿ ನನಗೆ ಇಂತಹ ಗತಿ ತಂದಿದ್ದೀಯಾ? ಆದರೆ ಸರಿತಪ್ಪುಗಳು ತಿಳಿಯದ ತನುಶ್ರೀಗೆ ಯಾಕೆ ಇಷ್ಟು ಅನ್ಯಾಯ ಮಾಡಿದೆ? ನೀನು ನನ್ನ ಕಣ್ಣಿಗೆ ಕಾಣಿಸಿದರೆ ಅಂದುಕೊಳ್ಳುತ್ತಿದ್ದಾಗೆ ರಿಷಿ ಬಾಗಿಲ ಹತ್ತಿರ ನಿಂತುಕೊಂಡು ಅಪ್ಪ ಎಂದು ಕರೆದನು. ತಕ್ಷಣ ಎಚ್ಚೆತ್ತುಕೊಂಡು ಬಾಗಿಲು ಓಪನ್ ಮಾಡಿ ರಿಷಿಯನ್ನು ಎತ್ತಿಕೊಂಡನು. ಅಪ್ಪ ಎಂದು ಗಟ್ಟಿಯಾಗಿ ಹಿಡಿದುಕೊಂಡನು ರಿಷಿ. ಅಲ್ಲೇ ಇದ್ದ ಲಡ್ಡುವನ್ನು ತೆಗೆದುಕೊಂಡು ರಿಷಿ ಬಾಯಿಗಿಟ್ಟ. ರೂಮನ್ನು ನೋಡಿದರೆ ಹೇಗಿತ್ತೆಂದರೆ ನಾನೇ 3 ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅನ್ನುವಂತಿತ್ತು. ನಿಧಾನವಾಗಿ ಹೋಗಿ ತನುಶ್ರೀಯನ್ನು ನೋಡಿದನು. ಸಾರಿ ತನುಶ್ರೀ, ನನ್ನ ಜವಾಬ್ದಾರಿಗಳು ಈ ವಯಸ್ಸಿಗೆ ನಿನಗೆ ಭಾರ ಆಗಲು ಬಿಡುವುದಿಲ್ಲ. ನಿನ್ನ ಅಭಿಪ್ರಾಯ ತಿಳಿದುಕೊಳ್ಳದೆ 3 ಗಂಟು ಹಾಕಿದ ಅಯೋಗ್ಯ ನಾನು. ಛೀ, ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತದೆ. ಮದುವೆ ಮುಂಚೆ ನಿನ್ನ ಜೊತೆ 1 ಬಾರಿಯಾದರೂ ಮಾತನಾಡಿದ್ದರೆ ಚೆನ್ನಾಗಿರುತ್ತಿತ್ತು. ನನ್ನನ್ನು ಕ್ಷಮಿಸು ತನುಶ್ರೀ ಎಂದು ಮೌನವಾಗಿ ಬೇಡಿಕೊಂಡನು. ಆಕೆಯ ಮಡಿಲಲ್ಲಿ ಇರುವ ಅನನ್ಯ ಅನ್ನು ನನ್ನ ಕೈಗೆ ತೆಗೆದುಕೊಳ್ಳಲು ಹೋದೆ. ನನ್ನ ಕೈ ಸ್ಪರ್ಶ ಆಕೆ ಎದೆಯನ್ನು ತಾಕಿದಾಗ ತಕ್ಷಣ ಎದ್ದು ಕುಳಿತುಕೊಂಡಳು. ಕಂಗಾಲಾಗಿ ಹೆದರುತ್ತಿರುವ ಕಣ್ಣುಗಳನ್ನು ನೋಡಿ ನಾನೇನು ಮಾಡುವುದಿಲ್ಲ ಎಂದು ಅಲ್ಲಿ ಆಕೆಗೆ ಭರವಸೆ ಕೊಟ್ಟೆ. ಅನನ್ಯ ಅನ್ನು ತೆಗೆದುಕೊಂಡು ಪಕ್ಕದಲ್ಲಿ ಉಯ್ಯಾಲೆಯಲ್ಲಿ ಮಲಗಿಸಿದೆ. ಸೋಫಾ ಸೆಟ್ನಲ್ಲಿ ಮಲಗಿಕೊಂಡ ಋಷಿಯನ್ನು ಬೆಡ್ ಮೇಲೆ ಮಲಗಿಸಿ ತನುಶ್ರೀ ತಲೆಯ ಮೇಲೆ ಕೈ ಹಾಕಿದೆ. ತನುಶ್ರೀ ಮನಸ್ಸಿನಲ್ಲಿ ನಡುಕ ಉಂಟಾಗಿದೆ. ಅನಿಸಿ, ತನುಶ್ರೀ, ನನ್ನ ಕಣ್ಣು ಕಾಮದಿಂದ ಮುಚ್ಚಿ ಹೋಗಿಲ್ಲ. 10 ಜನ ಮಕ್ಕಳಿಗೆ ಪಾಠ ಹೇಳುವ ನನಗೆ ನಿನ್ನ ಜೊತೆ ಹೇಗಿರಬೇಕೆಂದು ಅಷ್ಟು ಮಾತ್ರ ಗೊತ್ತಿಲ್ವಾ? ತನುಶ್ರೀ, ನಿನ್ನ ಮೈಮೇಲಿರುವ ಒಡವೆಗಳನ್ನು ತೆಗೆದಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊ, ನಾನು ಹೊರಗಡೆ ಹೋಗುತ್ತೇನೆ ಎಂದೆ. ಸರಿ ಎಂದು ತಲೆ ಅಲ್ಲಾಡಿಸಿದಳು.
ಸ್ವಲ್ಪ ಸಮಯದ ನಂತರ ಒಳಗಡೆ ಬಂದು ನೋಡಿದರೆ ತನುಶ್ರೀ ಆಕೆ ಬ್ಯಾಗಿನಲ್ಲಿ ಏನೋ ಹುಡುಕುತ್ತಿರುವ ಹಾಗೆ ಕಾಣಿಸಿದಳು. ಆತನು ನಿಧಾನವಾಗಿ ಹೋಗಿ ಕುಳಿತುಕೊಂಡು ನಿನಗೆ ಏನು ಬೇಕು ಎಂದು ಕೇಳಿದನು. ಏನೂ ಬೇಡ ಎಂದು ತಲೆ ಅಲ್ಲಾಡಿಸಿ ಭಯದಿಂದ ತಲೆ ಬಗ್ಗಿಸಿಕೊಂಡಿದ್ದಳು. ಏನಾದರೂ ತಿಂದಿದ್ದೀಯಾ ಎಂದು ಕೇಳಿದನು. ಇಲ್ಲ ಎನ್ನುವ ತರಹ ತಲೆ ಅಲ್ಲಾಡಿಸಿದ್ದಳು. ಮೊಸರನ್ನವನ್ನು ತೆಗೆದುಕೊಂಡು ಬಂದು ತಿನ್ನಿಸಿದನು. ಎಷ್ಟು ಹಸಿವಾಗಿತ್ತೋ ಏನೋ, ಯಾವುದೇ ಸಂಕೋಚವಿಲ್ಲದೆ ಒಂದೊಂದು ತುತ್ತು ತಿನ್ನಿಸುತ್ತಿದ್ದರೂ ನಿಲ್ಲಿಸದೆ ಪೂರ್ತಿಯಾಗಿ ತಿಂದಳು. ಸರಿ ಮಲಗಿಕೋ ಎಂದು ಬೆಡ್ ತೋರಿಸಿ ಸೋಫಾದಲ್ಲಿ ಕಾಲುಗಳನ್ನು ಮಡಚಿಕೊಂಡು ಮಲಗಿಕೊಂಡನು. ಮರುದಿನ ಆತನು ನಿದ್ರೆಯಿಂದ ಏಳುವುದರ ಆ ರೂಮಿನಲ್ಲಿ ತನುಶ್ರೀ ಮಕ್ಕಳು ಕಾಣಿಸಲಿಲ್ಲ. ರೂಮಿನಿಂದ ಹೊರಗಡೆ ಬಂದಾಗ ಹಾಲ್ನಲ್ಲಿ ರಿಷಿ ಆಟ ಆಡುತ್ತಿದ್ದಾನೆ. ತನುಶ್ರೀಗೋಸ್ಕರ ಆತನ ಕಣ್ಣುಗಳು ಹುಡುಕಾಡಿದವು. ಅನನ್ಯ ಅನ್ನು ಎತ್ತಿಕೊಂಡು ತಲೆ ಒರೆಸುತ್ತಾ ಕಾಣಿಸಿದಳು. ಹಾಗೆ ನೋಡುತ್ತಿದ್ದಾಗೆ ಅನನ್ಯಗೆ ಡ್ರೆಸ್ ಹಾಕಿ ಹಾಲು ಕುಡಿಸುತ್ತಿದ್ದಾಗ ನಮ್ಮ ಅತ್ತೆ ಹೋಗಿ ನನಗೆ ಕೊಡು ತನುಶ್ರೀ, ಹೋಗಿ ತರುಣ್ನನ್ನು ಸ್ಕೂಲ್ಗೆ ಕಳುಹಿಸು ಎಂದಳು. ಸರಿ ಎಂದು ಹೋಗಬೇಕಾದರೆ ತನುಶ್ರೀ, ಒಂದು ನಿಮಿಷ, ನೀನು ನನ್ನ ಮಗಳ ಸಮಾನ, ಇವತ್ತಿನಿಂದ ಅಮ್ಮ ಎಂದು ಕರಿ ಎಂದು ಹೇಳಿದಳು ಅತ್ತೆ. ಅತ್ತೆಯ ಮಾತುಗಳನ್ನು ಕೇಳಿ ನನಗೆ ನಗು ಬಂತು. ನಾನು ಹೊರಗಡೆ ಬಂದಿದ್ದು ನೋಡಿ ತನುಶ್ರೀ ಅಲ್ಲಿಂದ ಹಾಗೆ ಅಡಿಗೆ ಮನೆಗೆ ಹೋಗಿ ಟೀ ತಂದಳು. ಈ ಟೀ ಟೇಸ್ಟ್ ಹೊಸದಾಗಿದೆ, ತನುಶ್ರೀ ಮಾಡಿರುವುದು ಅನಿಸುತ್ತೆ. ರಾಧಾಗೆ ಟೀ ಇಡುವುದು ಬರುವುದಿಲ್ಲ. ಅತ್ತೆಯ ಕೈರುಚಿಯೇ ಇಲ್ಲಿಯವರೆಗೆ ನನಗೆ ಗೊತ್ತು. ಇನ್ನು ಮೇಲೆ ತನುಶ್ರೀ ಕೈರುಚಿ ನೋಡುತ್ತಿದ್ದೇನೆ ಎಂದು ಅಂದುಕೊಂಡೆ. ಹೋಗಿ ಫ್ರೆಶ್ ಅಪ್ ಆದೆ. ಸ್ಕೂಲಿಗೆ ಬೈಕ್ ಮೇಲೆ ಹೊರಟು ಹೋದೆ. ಎಂದಿನಂತೆ ಕ್ಲಾಸಸ್ ಕಂಪ್ಲೀಟ್ ಮಾಡಿಕೊಂಡು ಸಾಯಂಕಾಲ ಮನೆಗೆ ಬರುವ ಹೊತ್ತಿಗೆ ತನುಶ್ರೀ ಅಮ್ಮ ತನುಶ್ರೀ ಮೇಲೆ ಕಿರುಚಾಡುತ್ತಿದ್ದಾಳೆ. ಏನು ಎಂದು ಬೈಕ್ ಸೈಡಿಗೆ ನಿಲ್ಲಿಸಿ ನಿಂತುಕೊಂಡೆ. ಬುದ್ಧಿ ಇಲ್ವಾ ತನುಶ್ರೀ, ಹೆಣ್ಣು ಮಕ್ಕಳಿಗೆ ಮದುವೆಯಾದ ಮೇಲೆ ಓದುವುದು ಏನಕ್ಕೆ? ಯಾವ ಹೆಣ್ಣಿಗಾದರೂ ಮದುವೆಯೇ ಅಂತಿಮ ಘಟ್ಟ. ಅದೇ ಮುಗಿದು ಹೋದ ಮೇಲೆ ಇನ್ನು ಮಿಕ್ಕಿದ್ದೆಲ್ಲವೂ ಅನವಸರ ಅಂದಾಗ, ಅದು ಅಲ್ಲಮ್ಮ, ಈ ಒಂದು ಪರೀಕ್ಷೆ ಮಾತ್ರ ಬರೆಯುತ್ತೇನೆ, ನಂತರ ನಿಲ್ಲಿಸುತ್ತೇನೆ ಅಂದಳು. ಅಳುತ್ತಾ ಮಾತನಾಡುತ್ತಿದ್ದಳು. ಆಗ ಬೇಡ ಎಂದು ಹೇಳಿದೆನಾ ಎಂದು ಇನ್ನೂ ಸ್ವಲ್ಪ ಜೋರಾಗಿ ಅರಚಿದಳು ಆಕೆ ಹೆತ್ತ ತಾಯಿ. ಅಯ್ಯಯ್ಯೋ, ಕೋಪ ಮಾಡಿಕೊಳ್ಳಬೇಡಿ, ಹೋಗ್ಲಿ ಬಿಡಿ ಚಿಕ್ಕ ಹುಡುಗಿ, ಬರೆಯಲಿ ಎಂದಳು ನಮ್ಮತ್ತೆ. ಅದೇ ರಾಧಾ ಅವರ ಅಮ್ಮ. ನಮ್ಮ ಆಸ್ತಿ ಹೋದ ಮೇಲೆ ಇವಳಿಗೆ ಮದುವೆ ಮಾಡಿರುವುದೇ ಹೆಚ್ಚು. ಅಂತಹುದು ಏನೋ ಅನ್ನಬೇಕಾದರೆ ತನುಶ್ರೀ ಮುಖ ನೆನಪಾಗಿ ವೇಗವಾಗಿ ಮನೆಯ ಒಳಗಡೆ ಹೋದನು ತರುಣ್. ಬಂದಿದ್ದರಿಂದ ಎಲ್ಲರೂ ಮೌನವಾದರು. ತನುಶ್ರೀ ನಿಧಾನವಾಗಿ ಅನನ್ಯ ಅನ್ನು ಎತ್ತಿಕೊಂಡು ಅಡಿಗೆ ಮನೆಗೆ ಹೋದಳು. ತನುಶ್ರೀ, ತರುಣ್ ಬಂದಿದ್ದಾನೆ, ಟೀ ತೆಗೆದುಕೊಂಡು ಬಾ ಎಂದು ನಮ್ಮ ಅತ್ತೆ ಹೇಳಿದ ತಕ್ಷಣ ತೆಗೆದುಕೊಂಡು ಬಂದಳು. ಆಕೆಯ ಮುಖ ಹತ್ತು ಕೆಂಪಗಾಗಿದೆ. ಏನೂ ಇಲ್ಲ ಬಿಡಪ್ಪ ಎಂದು ತನುಶ್ರೀ ಅವರ ತಾಯಿ ಹೇಳಿದಳು. ನನ್ನ ಅತ್ತೆ ನನ್ನ ಕಡೆಗೆ ತಿರುಗಿ, ತರುಣ್, ತನುಶ್ರೀ PU ಸೆಕೆಂಡ್ ಇಯರ್ ಪರೀಕ್ಷೆ ಬರುತ್ತೇನೆ ಎಂದು ಕೇಳಿದಳು. ಬರೆದು ಬಿಟ್ರೆ ಆಗಿ ಹೋಗುತ್ತದೆ ಅಲ್ವಾ ಅಂದಳು. ಪ್ರಾಕ್ಟಿಕಲ್ ಕಂಪ್ಲೀಟ್ ಆಗಿದೆಯಾ ಎಂದು ಕೇಳಿದ. ಕಂಪ್ಲೀಟ್ ಆಗಿದೆ ಅಂತ ತಲೆ ಅಲ್ಲಾಡಿಸಿದಳು. PU ಮಾತ್ರವೇ ಅಲ್ಲ, ಆಕೆ ಎಷ್ಟುವರೆಗೂ ಓದುತ್ತಾಳೋ ಅಷ್ಟುವರೆಗೆ ಓದಲಿ ಅಂತ ಹೇಳಿದೆ. ನನ್ನ ಮಾತಿಗೆ ತನುಶ್ರೀ ನನ್ನ ಕಡೆಗೆ ಅಯೋಮಯದಿಂದ ನೋಡಿದಳು. ಯಾಕಪ್ಪ ಸುಮ್ಮನೆ ಖರ್ಚುಗಳು, ನಿನ್ನ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕಾಗಿ ತನುಶ್ರೀಯನ್ನು ನಿನಗೆ ಕೊಟ್ಟಿದ್ದು ಅಂತ ಅವರ ಅಮ್ಮ ಹೇಳಿದಳು. ತನುಶ್ರೀಯನ್ನು ನನಗೆ ಕೊಟ್ಟು ಮದುವೆ ಮಾಡಿದ್ದೀರಿ, ಅಲ್ಲಿಗೆ ನಿಮ್ಮ ಜವಾಬ್ದಾರಿ ಮುಗಿಯಿತು. ಆಕೆ ನನ್ನ ಹೆಂಡತಿ, ಹೇಗೆ ನೋಡಿಕೊಳ್ಳಬೇಕೋ ನನಗೆ ಗೊತ್ತು ಎಂದು ತನುಶ್ರೀ ಭುಜದ ಮೇಲೆ ಪ್ರೀತಿಯಿಂದ ಕೈ ಹಾಕಿದೆ. ನನ್ನ ಮಾತು ಕೇಳಿದ ರಾಧಾ ಅವರ ಅಪ್ಪ, ಶಭಾಷ್, ಗಂಡಸಿನ ತರಹ ಮಾತನಾಡಿದೆ, ಆಗಿರಬೇಕು, ಓದಿಸು ನನ್ನ ಮಗಳನ್ನು ಎಂದನು. ಆ ನಂತರ ನಮ್ಮಿಬ್ಬರ ಹತ್ತಿರ ಬಂದು ಚೆನ್ನಾಗಿ ಓದಿ ಈ ತಂದೆಯ ಹೆಸರು ಉಳಿಸಬೇಕು ಎಂದು ತನುಶ್ರೀ ಹತ್ತಿರ ಮೀಸೆ ತಿರುವಿದ. ಆ ಮಾತು ಕೇಳಿ ತನುಶ್ರೀ ನಕ್ಕಳು. ಇನ್ನು ಮಾವ ತನುಶ್ರೀ ಅವರ ಅಮ್ಮನ ಕಡೆಗೆ ತಿರುಗಿ, ನಿಮ್ಮ ಹುಡುಗಿ ನಮಗೆ ಕೊಟ್ಟು ಬಿಟ್ಟಿದ್ದೀರಿ, ನಮ್ಮ ಮಗುವಿನ ಕಷ್ಟ ಸುಖಗಳು ನಮ್ಮದು, ನೀವು ಇನ್ನು ನಿಶ್ಚಿಂತೆಯಿಂದ ಇರಿ, ನಿಮಗೆ ನೋಡಬೇಕು ಅನಿಸಿದಾಗ ನೋಡಿಕೊಂಡು ಹೋಗಿ ಅಷ್ಟೇ, ಅದಲ್ಲದೆ ತನುಶ್ರೀ ಮೇಲೆ ಷರತ್ತುಗಳು ಇಡಬೇಡಿ ಅಂದರು. ಆ ಮಾತು ಕೇಳಿದ ತನುಶ್ರೀ ಅವರ ಅಮ್ಮ ಮೌನವಾಗಿದ್ದಳು. ಏನ್ ತನುಶ್ರೀ, ಈ ಮನೆ ನಿನ್ನ ಸ್ವಂತ, ನೀನು ಈ ಮನೆ ಮಹಾಲಕ್ಷ್ಮಿ, ಈ ಮನೆಯಲ್ಲಿ ನಿನ್ನ ನಗು ಮಾತ್ರ ಕೇಳಿಸಬೇಕು, ನಿನ್ನ ಕಣ್ಣೀರೆಲ್ಲ ಅಂದನು ಮಾವ. ತನುಶ್ರೀ ನಕ್ಕಳು. ನಾನು ಏನೇ ಕೇಳಿದರೂ ತಲೆ ಅಲ್ಲಾಡಿಸುವ ತನುಶ್ರೀ ಮಾವನ ಮಾತುಗಳಿಗೆ ನಕ್ಕಳು. ಇನ್ನು ತನುಶ್ರೀ ಪರೀಕ್ಷೆಗೆ ಪ್ರಿಪೇರ್ ಆಗುತ್ತಿದ್ದಾಳೆ. ನಮ್ಮ ಅತ್ತೆ ಹತ್ತಿರವಿದ್ದು ನೋಡಿಕೊಳ್ಳುತ್ತಿದ್ದಾಳೆ. ಪರೀಕ್ಷೆ ಸೆಂಟರ್ಗೆ
ನಾನೇ ಕರೆದುಕೊಂಡು ಹೋಗುತ್ತಿದ್ದೇನೆ. ಪರೀಕ್ಷೆ ಮುಗಿಯುವ ತನಕ ಹೊರಗಡೆ ಕಾಯುತ್ತಿದ್ದೇನೆ. ಲಾಸ್ಟ್ ಬೆಲ್ಗೆ ಮುಂಚೆನೇ ತನುಶ್ರೀ ಪರೀಕ್ಷೆ ಮುಗಿಸಿ ಬಂದಳು. ಯಾಕೆ ತನುಶ್ರೀ ಬೇಗ ಬಂದೆ? ಪರೀಕ್ಷೆ ಚೆನ್ನಾಗಿ ಬರೆದಿಯಾ ಎಂದು ಕೇಳಿದೆನು. ಬರೆದೆ ಎಂದು ತಲೆ ಅಲ್ಲಾಡಿಸಿ ಬೇಗ ಹೋಗಿ ಬೈಕ್ ಹತ್ತಿರ ನಿಂತಳು. ಯಾಕೆ ಆ ಥರ ಪ್ರವರ್ತಿಸುತ್ತಾಳೋ ಅರ್ಥವಾಗಲಿಲ್ಲ. ಒಂದು ವೇಳೆ ಕೇಳಿದರೂ ಸಮಾಧಾನ ಹೇಳುವುದಿಲ್ಲ ಎಂದು ಅರ್ಥವಾಗಿ ಮನೆಗೆ ಬಂದೆವು. ಎರಡನೇ ದಿನವೂ ಹಾಗೆ ಕರೆದುಕೊಂಡು ಹೋದೆ. ಹಾಗೆ ಬೆಲ್ ಹೊಡೆಯುವ ಮುಂಚೆನೇ ಬರಬಾರದೆಂದು ಇನ್ವಿಜಿಲೇಟರ್ ಹತ್ತಿರ ಮಾತನಾಡಿ. ಅವರು ಕೂಡ ಸಹಕರಿಸಿದರು. ತಲೆ ತಗ್ಗಿಸಿಕೊಂಡು ಬರುತ್ತಿದ್ದಳು. ಆಕೆ ಸ್ನೇಹಿತರು ಫಾಸ್ಟ್ ಆಗಿ ಬಂದು ಸುತ್ತುವರೆದರು. ಯಾಕೆ ತನುಶ್ರೀ ಕಾಲೇಜಿಗೆ ಬರುತ್ತಿಲ್ಲವೆಂದು ಒಬ್ಬ ಹುಡುಗಿ ಕೇಳಿದಳು. ಇನ್ನೊಬ್ಬ ಹುಡುಗಿ, ನಿನಗೆ ಮದುವೆಯಾಗಿದೆಯಾ? ನಿನ್ನ ತಂದೆ ತಾಯಿ ದುರಾಸೆ ಬಿದ್ದು ನಿನಗೆ ಮದುವೆ ಮಾಡಿದರಾ? ಇನ್ನು 3 ವರ್ಷ ಕಳೆದಿದ್ದರೆ ನೀನು ಓದಿ ಒಳ್ಳೆ ಉದ್ಯೋಗ ಮಾಡಿ ನಿಮ್ಮ ಮನೆಯನ್ನು ನೋಡಿಕೊಳ್ಳುತ್ತಿದ್ದೀಯಲ್ವಾ? ಸ್ವಲ್ಪ ಸಹ ಬುದ್ಧಿ ಇಲ್ವಾ ಎಂದ ಇನ್ನೊಬ್ಬ ಹುಡುಗ. ತನುಶ್ರೀ ತಲೆ ತಗ್ಗಿಸಿಕೊಂಡಿದ್ದಳು. ಅಯ್ಯಯ್ಯೋ, ಅದಕ್ಕೆ ತನುಶ್ರೀ ಪರೀಕ್ಷೆ ಹಾಲ್ನಿಂದ ಬೇಗ ಬರುತ್ತಿದ್ದಳು. ನನಗೆ ಅರ್ಥವೇ ಆಗಲಿಲ್ಲ. ಇನ್ನು ಮೇಲೆ ಮದುವೆಯಾಗಿ ನನ್ನ ಜೀವನ ನಾಶವಾಯಿತು ಎನ್ನುವ ಭಾವನೆ ಬರದಂತೆ ನೋಡಿಕೊಳ್ಳುತ್ತೇನೆ. ನನ್ನ ತನುಶ್ರೀಗೆ ಕಷ್ಟ ಕೊಡಬಾರದೆಂದು ತೀರ್ಮಾನಿಸಿ ಮುಂದೆ ಹೋಗಿ, ಹೇ ತನುಶ್ರೀ, ಪರೀಕ್ಷೆ ಹೇಗೆ ಬರೆದೆ ಎಂದು ನನ್ನನ್ನು ನೋಡಿ ತಕ್ಷಣ ಎಲ್ಲರೂ ಪಕ್ಕಕ್ಕೆ ಹೋದರು. ಹಲೋ, ನಾನು ತನುಶ್ರೀ ಗಂಡ ಅಂತ ಹೇಳಿ ತನುಶ್ರೀ ಕೈ ಹಿಡಿದುಕೊಂಡು ಮನೆಗೆ ಕರೆದುಕೊಂಡು ಬರುತ್ತಿದ್ದರೆ ಸ್ನೇಹಿತರು ಹಾಗೆ ನೋಡುತ್ತಾ ಇದ್ದುಬಿಟ್ಟರು. ಮನೆಗೆ ಬಂದ ತಕ್ಷಣ ಆಕೆ ಒಂದು ನಿಮಿಷನೂ ಆಲೋಚಿಸದೆ ಓಡುತ್ತಾ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಆಕೆಯ ಬಾಧೆ ನನಗೆ ಅರ್ಥವಾಯಿತು. ಆದರೂ ನಾನು ಏನೂ ಮಾಡಲಾರೆ. ಏನ್ ತರುಣ್, ಏನಾಯಿತು? ತನುಶ್ರೀ ಯಾಕೆ ಹಾಗೆ ಹೋದಳು ಎಂದು ಕೇಳಿದಳು ಅತ್ತೆ. ನಡೆದಿದ್ದು ಹೇಳಿದರೆ ಚಿಕ್ಕ ಹುಡುಗಿ ಅಲ್ಲವೇ? ಸ್ನೇಹಿತರ ಮುಂದೆ ಮುಜುಗರ ಪಟ್ಟಿರುತ್ತಾಳೆ. ಹೋಗಲಿ ಬಿಡು, ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತದೆ ಅಂದಳು. ಆ ನಂತರ ಎಷ್ಟೇ ಪ್ರಯತ್ನ ಪಟ್ಟರೂ ತನುಶ್ರೀಯನ್ನು ನೋಡಲು ಆಗಲಿಲ್ಲ. ಹೇಗಾದರೂ ಸರಿ ನೋಡಬೇಕೆಂದು ಆಟ ಆಡುತ್ತಿರುವ ರಿಷಿಯನನ್ನು ನೋಡಿ ದೂರದಿಂದ ಅವನ ಮೇಲೆ ಸಣ್ಣ ಕಲ್ಲು ಹಾಕಿದೆ. ಅದು ತಗುಲಿದ ತಕ್ಷಣ ಅಮ್ಮ ಎಂದು ಅಳಲು ಶುರು ಮಾಡಿದನು. ಬಾಗಿಲು ತೆರೆದು ತನುಶ್ರೀ ಬಂದು ರಿಷಿಯನ್ನು ಎತ್ತಿಕೊಂಡು, ಏನಾಯ್ತಪ್ಪ, ಏನಾಯ್ತು? ಯಾಕೆ ಅಳುತ್ತಿದ್ದೀಯಾ? ನೋಡು, ಅಮ್ಮನನ್ನು ನೋಡು ಎಂದು ರಾಧಾ ಫೋಟೋವನ್ನು ತೋರಿಸುತ್ತಾ, ಅಮ್ಮನನ್ನು ನೋಡು, ಅಮ್ಮ ಬರ್ತಾಳೆ ಎಂದು ಅಂದಿದ್ದರಿಂದ ನನ್ನ ಮನಸ್ಸು ಒಂದು ಸಾರಿ ಚೂಟಿದಂತಾಯಿತು. ಏನ್ ಅಳಿಯ, ನಿಮ್ಮ ದೇವಿ ದರ್ಶನವಾಯಿತಾ ಎಂದು ಅದೇನೂ ಇಲ್ಲ ಮಾವ ಎಂದೆ. ನಾನು ಗಂಡಸು ಅನಿಸಿತಾ ನಿನಗೆ? ಹೋಗಿ ಮಾತನಾಡು. ಅದು ಬಿಟ್ಟು ಮಗನ ಮೇಲೆ ಕಲ್ಲು ಹಾಕಿದರೆ ಹೇಗೆ ಅಂದರು. ಅಯ್ಯಯ್ಯೋ, ಬೇಕು ಅಂತ ಹಾಕಿಲ್ಲ ಮಾವ ಎಂದೆ. ನನಗೆ ಎಲ್ಲ ಗೊತ್ತು. ಕಾಲೇಜು ಹತ್ತಿರ ತನುಶ್ರೀ ಸ್ನೇಹಿತರ ವಿಷಯ ಕೂಡ ಗೊತ್ತು. ಹನುಮಂತನ ಮಗಳು ಹೇಳಿದಳು. ನೀನೇನು ನೋವು ಪಡಬೇಡ. ರಾಧಾ ಮಾಡಿದ ಕೆಲಸಕ್ಕೆ ನಾವು ಬಹಳ ಅವಮಾನಗಳನ್ನು ಎದುರಿಸಬೇಕೆಂದು ಗೊತ್ತು. ಆದರೆ ತನುಶ್ರೀಗೆ ಈ ಮದುವೆ ಮಾಡಿಕೊಂಡಿದ್ದರಿಂದ ನಷ್ಟವಾಗಬಾರದು ಎಂದು ನನ್ನ ಭುಜವನ್ನು ತಟ್ಟಿ ಮನೆಯೊಳಗೆ ಹೋದರು ಮಾವ. ಎಷ್ಟು ಹೊತ್ತು ನೋಡಿದರೂ ತನುಶ್ರೀ ನನ್ನ ಕಣ್ಣಿಗೆ ಕಾಣಿಸಲಿಲ್ಲ. ರಾಧಾ ಹಾಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದೇ ನಮ್ಮೆಲ್ಲರಿಗೂ ಆದ ಪರಾಭವ ಎಂದು ನೋವು ಪಡುತ್ತಾ, ದೇವರೇ, ಇನ್ನು ನಿಂದೇ ಭಾರ ಎಂದು ಅಲ್ಲೇ ಇದ್ದ ವೀಲ್ ಚೇರಿಗೆ ಒರಗಿಕೊಂಡು ಮಲಗಿದ್ದೆ. ತುಂಬ ಹೊತ್ತು ಆದ ಮೇಲೆ ತರುಣ್, ಹೇಳು ಮೇಲೆ ಈ ಹಾಲು ಕುಡಿ ಎಂದು ಕೊಟ್ಟಳು ಅತ್ತೆ. ಎದ್ದು ಕುಡಿದ ಮೇಲೆ ಇನ್ನೊಂದು ಗ್ಲಾಸ್ ಹಾಲು ಕೊಟ್ಟು, ತನುಶ್ರೀ ಎಷ್ಟು ಕೇಳಿಕೊಂಡರೂ ಒಂದು ತುತ್ತು ತಿನ್ನಲಿಲ್ಲ. ನೀನಾದರೂ ಹೇಳು ಎಂದು ಹೇಳಿದಳು ಅತ್ತೆ. ತನುಶ್ರೀ ಮಾಡಿದ ಕೆಲಸಕ್ಕೆ ಸ್ವಲ್ಪ ಕೋಪ ಬಂತು. ಅನ್ನ ತಿನ್ನುವುದನ್ನು ಬಿಟ್ಟರೆ ಸಮಸ್ಯೆಗಳು ತೀರುವುದಿಲ್ಲ ಅಲ್ಲವೇ ಅಂದುಕೊಂಡು ಹಾಲಿನ ಗ್ಲಾಸ್ ತೆಗೆದುಕೊಂಡು ಒಳಗಡೆ ಹೋದೆ. ತುಂಬ ಹತ್ತಿರುವಂತಿದೆ. ಮುಖವೆಲ್ಲ ಕೆಂಪಗಾಗಿದೆ. ನಿಧಾನವಾಗಿ ಹಣೆಯ ಮೇಲೆ ಕೈ ಹಾಕಿದೆ. ಆಕೆ ಎಚ್ಚರವಾಗಲಿಲ್ಲ. ಭುಜದ ಮೇಲೆ ಕೈ ಹಾಕಿ ತನುಶ್ರೀ ಅಂತ ಕರೆದು ಅಲುಗಾಡಿಸುವೊತ್ತಿಗೆ ತಟ್ಟನೆ ಎದ್ದು ಕುಳಿತುಕೊಂಡು ಸೀರೆ ಸರಿಪಡಿಸಿಕೊಂಡಳು. ತಲೆ ಮೇಲೆ ಕೈ ಹಾಕಿ ಹಾಲು ಕುಡಿಸಲು ಹೋದಾಗ ಬೇಡ ಅನ್ನುವ ತರಹ ಪಕ್ಕಕ್ಕೆ ತಿರುಗಿದಳು. ಸಾರಿ ತನುಶ್ರೀ, ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಂದೆ. ಬೆಡ್ ಮೇಲೆ ಇಂದ ಇಳಿದು ಬಾತ್ರೂಮ್ ಒಳಗೆ ಹೋದಳು. ಆಕೆ ಕೋಪ ಮಾಡಿಕೊಳ್ಳುವುದರಲ್ಲಿ ತಪ್ಪೇನೂ ಇಲ್ಲ. ನಾನು ಒಬ್ಬ ಟೀಚರ್ ಆಗಿದ್ದುಕೊಂಡು ಆಕೆ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಸ್ವಲ್ಪ ಹೊತ್ತಿಗೆ ಅನನ್ಯಯನ್ನು ಮಡಿಲಲ್ಲಿ ತೆಗೆದುಕೊಂಡು ಹಾಲು ಕುಡಿಸಿದಳು. ನಿದ್ದೆ ಮಾಡುತ್ತಿದ್ದರೂ ಅನನ್ಯ ಹಾಲು ಕುಡಿಯುತ್ತಿದ್ದಳು. ಇನ್ನು ಲೇಟ್ ಮಾಡದೆ ತನುಶ್ರೀಗೆ ತಾನೇ ಬಲವಂತವಾಗಿ ಹಾಲು ಕುಡಿಸಿದೆ. ಈಗ ಮಾತ್ರವಲ್ಲ, ಜೀವನ ಪೂರ್ತಿ ಆಕೆಯ ಜವಾಬ್ದಾರಿ ನನ್ನದೇ. ನೀನು ಏನು ಮಾಡಬೇಕೆಂದುಕೊಂಡರೂ ಆಕೆಗೆ ಪೂರ್ತಿ ನನ್ನ ಸಹಕಾರ ಕೊಡಬೇಕೆಂದುಕೊಂಡೆನು. ನನಗೆ ಆ ಕ್ಷಣ ಇಬ್ಬರೂ ಒಂದೇ ಥರ ಕಾಣಿಸಿದರು. ನನಗೆ ಇಬ್ಬರು ಮಕ್ಕಳಲ್ಲ, 3 ಜನ ಎಂದು ನಿರ್ಣಯಿಸಿಕೊಂಡೆ. ತನುಶ್ರೀಗೆ ತೊಂದರೆ ಆಗದಂತೆ ಪರೀಕ್ಷೆ ಪೂರ್ತಿ ಮಾಡಿಸಿದೆ. ಕೊನೆಯ ಪರೀಕ್ಷೆಯ ದಿನ ಎಕ್ಸಾಮ್ ಹಾಲ್ ಹತ್ತಿರಕ್ಕೆ
ಚಿಕ್ಕ ಬಸ್ ತಂದು ಆಕೆ ಸ್ನೇಹಿತರನ್ನೆಲ್ಲ ಮನೆಗೆ ಕರೆದುಕೊಂಡು ಬಂದೆ. ಅಂದುಕೊಂಡಂತೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದರು ಮಾವ. ಎಲ್ಲರೂ ತಿಂದ ಮೇಲೆ ತನುಶ್ರೀಗೆ ಒಳ್ಳೆ ಕುಟುಂಬ ಸಿಕ್ಕಿದೆ ಎಂಬ ಸಂತೃಪ್ತಿ ಅವರಿಗೆ ಮಾಡಿದೆ. ಎಲ್ಲರೂ ನಮ್ಮಿಬ್ಬರಿಗೂ ವಿಶ್ ಮಾಡಿ ಹೊರಟು ಹೋದರು. ಆಗ ರಜೆಗಳು ಬಂದವು. ಆಕೆ ನನ್ನ ಹತ್ತಿರ ಏನೂ ಮಾತನಾಡುವುದಿಲ್ಲ. ಆದರೆ ನನಗೆ ಬೇಕಾಗಿದ್ದೆಲ್ಲ ತಯಾರಿ ಮಾಡುವುದು ಕಲಿತುಕೊಳ್ಳುತ್ತಿದ್ದಾಳೆ. ನಮ್ಮ ಅತ್ತೆಯನ್ನು ಮರೆತು ಮಕ್ಕಳಿಬ್ಬರೂ ಆಕೆಗೆ ಹೊಂದಿಕೊಂಡರು. ತನುಶ್ರೀಯನ್ನು ನಾನು ಹುಡುಕಾಡುವ ಅವಸರವೇ ಬರುವುದಿಲ್ಲ. ಯಾಕೆಂದರೆ ಮಕ್ಕಳ ಕತ್ತಿನಲ್ಲಿ ಗಂಟೆ ಕಟ್ಟಿದಂತೆ ತನುಶ್ರೀ ಹತ್ತಿರ ನನ್ನ ಮಕ್ಕಳ ನಗು ಕೇಳಿಸುತ್ತಿರುತ್ತದೆ, ಆಟಗಳು ಕಾಣಿಸುತ್ತಿರುತ್ತವೆ. ಆಕೆ 2 ತಿಂಗಳು ಕಳೆದು ಹೋಯಿತು. ತನುಶ್ರೀ ರಿಸಲ್ಟ್ ಬಂದೇ ಬಿಟ್ಟಿತು. ನಾನು ಮಾವು ಹೋಗಿ ರಿಸಲ್ಟ್ ನೋಡುವ ಹೊತ್ತಿಗೆ ನನಗೇ ಅಲ್ಲ ಮಾವನಿಗೂ ಸಹ ಶಾಕ್ ಆಯಿತು. ನಾವಿಬ್ಬರು ಮನೆಗೆ ಬರುವ ಹೊತ್ತಿಗೆ ತನುಶ್ರೀ ಅವರ ಅಪ್ಪ ಅಮ್ಮ ಅತ್ತೆ ಎಲ್ಲ ಆತುರವಾಗಿ ಎದುರು ನೋಡುತ್ತಿದ್ದರು. ಅತ್ತೆ ಮಾರ್ಕ್ಸ್ ನೋಡಿ ತುಂಬ ಖುಷಿಯಾಗಿ ಒಳಗಡೆ ಹೋಗಿ ತನುಶ್ರೀ ಬಾಯಿ ಸಿಹಿ ಮಾಡಿದಳು. ರಿಸಲ್ಟ್ ನೋಡಿದ ತನುಶ್ರೀ ಮಾತ್ರ ಅನನ್ಯವನ್ನು ಆಟ ಆಡಿಸುತ್ತಲೇ ಇದ್ದಳು. ಮೆಲ್ಲಗೆ ಆಕೆ ಹತ್ತಿರಕ್ಕೆ ಹೋಗಿ ಕುಳಿತುಕೊಂಡು, ನೀನು ಇಷ್ಟು ಚೆನ್ನಾಗಿ ಓದುವೆ ಎಂದು ನನಗೆ ತಿಳಿಯದು. ಕಂಗ್ರಾಟ್ಸ್, ನೀನು ಇಷ್ಟಕ್ಕೆ ನಿಲ್ಲುವುದು ನನಗೆ ಇಷ್ಟ ಇಲ್ಲ. ನಿನಗೆ ಇಷ್ಟ ಬಂದಂತೆ ಏನು ಓದಬೇಕು ಅಂದುಕೊಂಡಿರುವೆ ಅದನ್ನು ಓದಬಹುದು. ನನ್ನ ಪೂರ್ತಿ ಸಹಕಾರ ಯಾವತ್ತಿಗೂ ಇರುತ್ತದೆ, ಸರಿನಾ ಎಂದು ತನುಶ್ರೀಯನ್ನು ನನ್ನ ಕೈಯೊಳಗೆ ತೆಗೆದುಕೊಂಡು ಅನಂತರ ತನುಶ್ರೀ ಭುಜದ ಮೇಲೆ ಕೈ ಹಾಕಿ ಭರವಸೆಯನ್ನು ಕೊಟ್ಟೆ. ತನುಶ್ರೀ ನಿಧಾನವಾಗಿ ನನ್ನ ಭುಜದ ಮೇಲೆ ತಲೆ ಇಟ್ಟುಕೊಂಡಳು. ಅನನ್ಯ ನನ್ನಿಂದ ತನುಶ್ರೀ ಮಡಿಲೊಳಗೆ ಹೊರಟು ಹೋದಳು. ಡಿಗ್ರಿ ಕಾಲೇಜಿಗೆ ಕರೆದುಕೊಂಡು ಹೋದೆ. ತನುಶ್ರೀ ಫಾರ್ಮ್ ಫಿಲ್ ಮಾಡಿ ಗಾರ್ಡಿಯನ್ಗೆ ಸಹಿ ಮಾಡುವಂತೆ ಅವನ ಕೈಗೆ ಕೊಟ್ಟಳು. ತನುಶ್ರೀ ಅಗ್ರಿಕಲ್ಚರ್ BSc ತೆಗೆದುಕೊಂಡಿದ್ದಳು. ಯಾಕೋ ಗೊತ್ತಿಲ್ಲ, ತರುಣ್ ಮನಸ್ಸಿನಲ್ಲಿ ಸಂತೋಷ ತಾಂಡವಾಡುತ್ತಿದೆ. ಅವನು ಓದುವ ಟೈಮಿನಲ್ಲಿ ಈ ಕೋರ್ಸ್ ಮಾಡಬೇಕೆಂದುಕೊಂಡಿದ್ದನು. ಆದರೆ ಆಗ ಅವನ ತಾಯಿ ಒಪ್ಪಿಕೊಂಡಿರಲಿಲ್ಲ. ಯಾಕೆಂದರೆ ಅವರಿಗೆ ವ್ಯವಸಾಯ ಮಾಡುವುದು ಇಷ್ಟ ಇರಲಿಲ್ಲ. ತರುಣ್ ತಂದೆ ವ್ಯವಸಾಯ ಮಾಡುತ್ತಿದ್ದರು. ಬೆಳೆಗಳು ತುಂಬ ನಷ್ಟವಾಗುತ್ತಿದ್ದರಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಅದರ ಕೊರಗಿನಲ್ಲಿಯೇ ತರುಣ್ ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆ ಭಯದಿಂದ ತರುಣ್ ತಾಯಿ ತರುಣ್ಗೆ ವ್ಯವಸಾಯ ಮಾಡಲು ಒಪ್ಪಿಕೊಳ್ಳುತ್ತಿರಲಿಲ್ಲ. ತನುಶ್ರೀ ಏನೋ ನನ್ನ ಮನಸ್ಸನ್ನು ಇಷ್ಟು ಚೆನ್ನಾಗಿ ಓದು ಬಿಡುತ್ತಿದ್ದಾಳೆ ಎಂದು ಸ್ವಲ್ಪ ಚಿರುಕೋಪ ಕೂಡ ಬಂದಿತು ಅವಳ ಮೇಲೆ ತರುಣ್ಗೆ. ನಿನಗೆ ಈ ಕೋರ್ಸ್ ತೆಗೆದುಕೊಳ್ಳಬೇಕು ಅಂತ ಯಾಕೆ ಅನಿಸಿತು ಎಂದು ತರುಣ್ ಕೇಳಿದಾಗ ತನುಶ್ರೀ, ನನಗೆ ಇಷ್ಟ. ನಮ್ಮ ತಂದೆಗೆ ಪ್ರತಿ ಬಾರಿ ಬೆಳೆಗಳಲ್ಲಿ ನಷ್ಟವಾಗುತ್ತಿತ್ತು. ಯಾಕೆ ಅಂತ ಗೊತ್ತಿಲ್ಲದೆ ಸೈಂಟಿಸ್ಟ್ಗಳ ಬಳಿ ಹೋಗಿ ಕೇಳಿದರು. ಅವರು ಹೇಳಿದ್ದು ಇವರಿಗೆ ಅರ್ಥವಾಗಲಿಲ್ಲ. ಅದಕ್ಕೆ ನಮಗೆ ನಮ್ಮ ಪಕ್ಕದವರಿಗೆ ಹೆಲ್ಪ್ ಆಗುತ್ತದೆ ಅಂತ ಇದನ್ನು ತೆಗೆದುಕೊಂಡೆ ಎಂದಳು ತನುಶ್ರೀ ಮೆಲ್ಲಗೆ. ತನುಶ್ರೀ ಮಾತುಗಳು ತರುಣ್ ಮನಸ್ಸಿಗೆ ಟಚ್ ಆದವು. ಫೀಸ್ ಪೇ ಮಾಡಿ ಅವಳಿಗೆ ಬೇಕಾಗಿರುವುದನ್ನೆಲ್ಲ ತೆಗೆದುಕೊಟ್ಟು ಮನೆಗೆ ಕರೆದುಕೊಂಡು ಬಂದನು. ಅಷ್ಟೊತ್ತಿಗಾಗಲೇ ಮಕ್ಕಳು ಅಳುತ್ತಿದ್ದರು. ತನುಶ್ರೀಯನ್ನು ನೋಡಿದ ತಕ್ಷಣ ಅವರ ಮುಖದಲ್ಲಿ ಅಳುಮಯವಾಗಿ ನಗು ಅರಳಿತು. ಅಮ್ಮೋ, ಮಕ್ಕಳು 3 ತಿಂಗಳಿಗೆ ತನುಶ್ರೀಗೆ ಇಷ್ಟು ಹತ್ತಿರವಾದರಾ ಎಂದು ಅನಿಸಿತು. ಹಾಫ್ ಡೇ ಕಾಲೇಜ್ ನಂತರ ಮಕ್ಕಳು, ಇದೇ ತನುಶ್ರೀ ಪ್ರಪಂಚ ಅಷ್ಟೇನಾ ಅಂದರೆ ತರುಣ್ಗೆ ಗೊತ್ತಿಲ್ಲದೆ ಅವನ ಅವಶ್ಯಕತೆಗಳನ್ನು ತಿಳಿದುಕೊಂಡು ಮಾಡಿಕೊಳ್ಳುತ್ತಿದ್ದಳು. ಇನ್ನು ಸರಿಯಾಗಿ 20 ವರ್ಷ ಕೂಡ ತುಂಬಿಲ್ಲ ಈ ಹುಡುಗಿಗೆ, ಈ ವಯಸ್ಸಿಗೆ ಇಷ್ಟೊಂದು ಗೊತ್ತಾ ಇವಳಿಗೆ? ಅನುಮಾನ ತರುಣ್ಗೆ ಶುರುವಾಗುತ್ತಿತ್ತು. ಪ್ರತಿದಿನ ತರುಣ್ ತನುಶ್ರೀಯನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುತ್ತಿದ್ದನು. ಅವನಿಗೆ ಬಿಡುವಿಲ್ಲದ ಸಮಯದಲ್ಲಿ ಅವರ ಮಾವ ಕರೆದುಕೊಂಡು ಹೋಗುತ್ತಿದ್ದರು. ನಮ್ಮ ಅತ್ತೆ ತನುಶ್ರೀ ಬರುವ ತನಕ ಮಕ್ಕಳ ಜೊತೆ ಹಾಯಾಗಿ ಕಾಲ ಕಳೆಯುತ್ತಿದ್ದರು. ಹಾಗೆ 1 ವರ್ಷ ಕಳೆದು ಹೋಯಿತು. ಒಂದು ದಿನ ತನುಶ್ರೀ ತರುಣ್ ನನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದಳು. ತನುಶ್ರೀ ಸೀರೆ ಉಟ್ಟಿಕೊಂಡು ಮಹಾಲಕ್ಷ್ಮಿಯ ತರಹ ಕಾಣುತ್ತಿದ್ದಾಳೆ. ತರುಣ್ ಅವಳನ್ನೇ ನೋಡುತ್ತಾ ಇದ್ದು ಬಿಟ್ಟನು. ಪೂಜೆ ಮುಗಿಸಿಕೊಂಡು ಇಬ್ಬರು ಮತ್ತೆ ಮನೆಗೆ ಹಿಂದಿರುಗಿ ಬಂದರು. ರಿಷಿ ಬಂದು ತನ್ನ ಮುದ್ದಾದ ಮಾತುಗಳಿಂದ ಅಮ್ಮ ಹ್ಯಾಪಿ ಬರ್ತ್ಡೇ ಎಂದು ಹೇಳಿದನು. ತರುಣ್ ಕಣ್ಣುಗಳಲ್ಲಿ ಸಣ್ಣದಾಗಿ ಭೂಕಂಪ ಬಂದಿತು. ತನುಶ್ರೀ ನನ್ನ ಜೀವನದೊಳಗಡೆ ಬಂದು 1 ವರ್ಷ ಆಯಿತಾ? ಇವತ್ತು ನನ್ನ ಮ್ಯಾರೇಜ್ ಡೇ ಸಹ. ಅದಕ್ಕೇನಾ ತನುಶ್ರೀ ನನ್ನನ್ನು ದೇವಸ್ಥಾನಕ್ಕೆ ಛೇ ನನಗೆ ನೆನಪೇ ಇಲ್ವಲ್ಲ ಅಂತ ಅಂದುಕೊಂಡು ಅಲ್ಲಿಂದ ಹಾಗೆ ಹೊರಗಡೆ ಹೊರಟು ಹೋದನು ತರುಣ್. ತನುಶ್ರೀ ಅವನ ಹಿಂದೆಯೇ ಓಡುತ್ತಾ ಬಂದಳು. ಆದರೆ ತರುಣ್ ಮಾತ್ರ ಅಸಹನೆಯಿಂದ ಹೊರಟು ಹೋದನು. ಸಾಯಂಕಾಲ ಅವರ ಮಾವ ತರುಣ್ನನ್ನು ಹುಡುಕಿಕೊಂಡು ಬಂದರು. ಏನ್ ತರುಣ್, ಇದು ನಿನಗೆ ಸರಿ ಅನಿಸ್ತಿದೆಯಾ ಎಂದು ಕೇಳಿದರು. ಮಾವ, ಅದು ನನಗೆ ನೆನಪಿರ್ಲಿಲ್ಲ ಎಂದು. ಮರೆತೋದ್ರೆ? ನಿನಗೆ ಯಾರಾದರೂ ಶಿಕ್ಷೆ ಕೊಟ್ರಾ? ಈಗ ನಡಿ, ನೀನು ಬಂದ ನಂತರ ಮನೆಯೆಲ್ಲ ನಿಶಬ್ದವಾಗಿದೆ ಎಂದು ನನ್ನನ್ನು ಮನೆಗೆ ಕರೆದುಕೊಂಡು ಬಂದರು ಮಾವ. ತನುಶ್ರೀ ಮುಖ ಸ್ವಲ್ಪ ಪ್ರಶಾಂತವಾಗಿ ಕಾಣಿಸಿತು. ಅಮ್ಮಯ್ಯ, ಅತ್ತಿಲ್ಲ ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಟನು ತರುಣ್. ಅತ್ತೆ ಮಕ್ಕಳನ್ನು ತನ್ನ ಬಳಿಯೇ ಮಲಗಿಸಿಕೊಂಡು ತನುಶ್ರೀಯನ್ನು ಚೆನ್ನಾಗಿ ಅಲಂಕರಿಸಿ
ಮತ್ತೆ ತರುಣ್ ರೂಮಿನೊಳಕ್ಕೆ ಕಳುಹಿಸಿದರು. ತರುಣ್ ಮುಂದೆ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಳು ಹುಚ್ಚು ಹುಡುಗಿ ತನುಶ್ರೀ. ಪಾಪ ಅವಳಿಗೆ ಗೊತ್ತಿಲ್ವಲ್ಲ ತರುಣ್ ಅವಳನ್ನ ಆ ದೃಷ್ಟಿಯಲ್ಲಿ ಸ್ವೀಕರಿಸುವ ಪರಿಸ್ಥಿತಿಯಲ್ಲಿ ಇಲ್ಲವೆಂದು. ಹ್ಯಾಪಿ ಬರ್ತ್ಡೇ ಕಣೋ ತನುಶ್ರೀ ಎಂದು ವಿಶ್ ಮಾಡಿದನು ತರುಣ್. ತನುಶ್ರೀ ತಲೆದಿಂಬನ್ನು ಪಕ್ಕಕ್ಕೆ ತಳ್ಳಿ ಅದರ ಕೆಳಗೆ ಬಚ್ಚಿಟ್ಟಿದ್ದ ಬಾಕ್ಸ್ ಎತ್ತಿಕೊಂಡು ಅದರಲ್ಲಿರುವ ವಾಚ್ ತೆಗೆದು ತರುಣ್ ಕೈಗೆ ಇಟ್ಟಳು. ಚೆನ್ನಾಗಿದೆಯಾ, ನಿಮ್ಗೆ ಇಷ್ಟ ಆಯ್ತಾ ಎಂದು ಕೇಳಿದಳು ನಗುತ್ತಾ. ಅವಳ ನಗು ಅವನಿಗೆ ಇಷ್ಟ, ಅವಳ ಅಮಾಯಕತ್ವ ಅವನಿಗೆ ಇನ್ನೂ ಇಷ್ಟ. ಅವಳು ಆ ರೀತಿ ಕೇಳಿದಾಗ ನಗುತ್ತಾ ತುಂಬಾ ಇಷ್ಟವಾಯಿತು. ಲೇಟ್ ಆಯ್ತು, ನೀನು ಮಲಗಿಕೋ ಎಂದನು. ಹೀಗೆ ಮಲಗ್ತೀರಾ, ಇವತ್ತು ನಿಮ್ಮನ್ನ ಮಲಗಲು ಬಿಡುವುದಿಲ್ಲ ಎಂದು ಕೈ ಹಿಡಿದು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿಕೊಂಡು ಮನೆಯ ಹಿಂಬದಿಯಿಂದ ಹೊರಗೆ ಕರೆದುಕೊಂಡು ಹೋದಳು. ತನುಶ್ರೀ ಏನು ಮಾಡುತ್ತಿದ್ದಾಳೋ ತರುಣ್ಗೆ ಅರ್ಥವಾಗಲಿಲ್ಲ. ಅಲ್ಲೇ ಇರುವ ಸೈಕಲ್ ಮೇಲೆ ಕುಳಿತುಕೊಂಡು ತರುಣ್ ನನ್ನ ಹಿಂಬದಿಯಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋದಳು. ಇವಳು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾಳೆ ಎಂದು ತರುಣ್ ಯೋಚನೆ ಮಾಡುತ್ತಿದ್ದರೆ ಅವಳು ಸೀದಾ ಅವರ ತೋಟದ ಹತ್ತಿರಕ್ಕೆ ಕರೆದುಕೊಂಡು ಬಂದಳು. ಕಾವಲು ಕಾಯುವ ಹಟ್ಟದ ಮೇಲಕ್ಕೆ ಹತ್ತಿ ಅವನು ಆಕೆ ಕೈ ಹಿಡಿದುಕೊಂಡು ಮೇಲಕ್ಕೆ ಬಂದನು. ಆಕಾಶದಲ್ಲಿ ಮಿಂಚುತ್ತಿರುವ ನಕ್ಷತ್ರಗಳು, ಸುತ್ತಲೂ ಬೆಳದಿಂಗಳ ಬೆಳಕಲ್ಲಿ ಹಚ್ಚ ಹಸಿರಾಗಿ ಕಾಣುತ್ತಿರುವ ರಾಗಿ, ಭತ್ತದ ಪೈರುಗಳು ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿವೆ. ತನುಶ್ರೀ ಒಂದು ಬಾಕ್ಸ್ ತೆಗೆದು ತರುಣ್ಗೆ ಇಷ್ಟವಾಗಿರುವ ಚಿತ್ರಾನ್ನ ಅವನಿಗೆ ತಿನ್ನಿಸುತ್ತಿದ್ದಾಳೆ. ತರುಣ್ ಅದನ್ನ ತಿನ್ನುತ್ತಾ ಅವಳನ್ನೇ ನೋಡುತ್ತಿದ್ದಾನೆ. ರೀ, ಇಷ್ಟೊಂದು ಹಸಿವು ಇಟ್ಕೊಂಡು ಹಾಗೆ ಹೇಗೆ ಇದ್ರಿ ಎಂದು ತನುಶ್ರೀ ಕೇಳಿದಾಗ ತರುಣ್ ಮುಗುಳ್ನಕ್ಕನು ಅಷ್ಟೇ. ತನುಶ್ರೀ ನಿಧಾನವಾಗಿ ಮಾತು ಬೆರೆಸಿದಳು. ಯಾವಾಗಲೂ ತಲೆ ಅಲ್ಲಾಡಿಸುವ ತನುಶ್ರೀ ನನ್ನ ಜೊತೆ ಇಷ್ಟು ಮಾತನಾಡುತ್ತಿದ್ದಾಳಾ ಅಂತ ಅಂದುಕೊಂಡನು ತರುಣ್. ಸ್ವಲ್ಪ ಸಮಯದ ನಂತರ ಫುಲ್ ಸೈಲೆಂಟ್. ನೋಡಿದರೆ ಅವಳು ತೂಗುಡಿಸುತ್ತಿರುವುದು ಕಾಣಿಸಿತು. ತಕ್ಷಣ ತರುಣ್ ಅವಳನ್ನ ಹತ್ತಿರಕ್ಕೆ ಕರೆದುಕೊಂಡು ತನುಶ್ರೀ ಅವನ ಭುಜಕ್ಕೆ ತಲೆಯನ್ನ ಆನಿಸಿ ಮಲಗಿಕೊಂಡಳು. ತುಂಬಾ ಸುಸ್ತಾಗಿರಬಹುದು ಅಂತ ಅಂದುಕೊಂಡು ತರುಣ್ ಸಹ ನಿದ್ದೆಗೆ ಜಾರಿದನು. 1 ವರ್ಷ ತೆಗೆದುಕೊಂಡಿತು ತನುಶ್ರೀ ತರುಣ್ಗೆ ಹತ್ತಿರವಾಗಲು. ತುಂಬಾ ಹಾಯಾಗಿ ಅನಿಸಿತು ತರುಣ್ಗೆ. ಅವನಿಗೆ ಮೊದಲು ಸಹ ಅವಳನ್ನ ಹಗ್ ಮಾಡಿಕೊಳ್ಳಬೇಕು ಅಂತ ಅನಿಸಿತು. ಆದರೆ ಮನಸ್ಸು ಒಪ್ಪಿಕೊಳ್ಳಲಿಲ್ಲ. ಆಕಾಶವು ತನ್ನ ಉಪಸ್ಥಿತಿಯನ್ನು ಬಹಿರಂಗಪಡಿಸಲು ಸೂರ್ಯನನ್ನು ನಿಧಾನವಾಗಿ ಆಹ್ವಾನಿಸುತ್ತಿದೆ. ಸೂರ್ಯನು ಕತ್ತಲೆಯ ಪರದೆಗಳನ್ನು ಭೇದಿಸಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದಾನೆ. ತನುಶ್ರೀ ಇನ್ನೂ ಮಲಗಿದ್ದಾಳೆ. ತರುಣ್ಗೆ ಅವಳನ್ನು ಎಬ್ಬಿಸಲು ಮನಸ್ಸಾಗಲಿಲ್ಲ. ತಾನು ಕದಲಿದರೂ ಅವಳು ಎಚ್ಚರವಾಗುತ್ತಾಳೆ ಅಂತ ಅನಿಸಿ ಅವನು ಹಾಗೇ ಇದ್ದನು. ನವಿರಾದ ತಂಗಾಳಿ ತಂಪಾಗಿ ಬೀಸುತ್ತಿದ್ದರೆ ಅವನಿಗೆ ಇನ್ನೂ ಹಾಯಾಗಿ ಅನಿಸುತ್ತಿದೆ. ತನುಶ್ರೀ ಮುಂಗುರುಳು ಅವನ ಮುಖವನ್ನು ತಾಕುತ್ತಾ ಕಚಗುಳಿ ಹಿಡಿಯುತ್ತಿವೆ. ಎಲ್ಲಿಂದಲೋ ಏನೋ ಶಬ್ದ. ತನುಶ್ರೀಗೆ ಎಚ್ಚರವಾಯಿತು. ಅವಳ ದೇಹದಲ್ಲಿ ಚಲನೆ ಪ್ರಾರಂಭವಾದ ತಕ್ಷಣ ತರುಣ್ ಮನಸ್ಸಿನ ಒಂದು ಮೂಲೆಯಲ್ಲಿ ಏನೋ ಒಂದು ರೀತಿಯ ಮುಜುಗರ. ಏಕೆಂದರೆ ತನುಶ್ರೀ ತನಗೆ ಅಷ್ಟೊಂದು ಹತ್ತಿರವಾಗಿ ನಿಧಾನವಾಗಿ ಅವಳು ಕಣ್ಣು ತೆರೆಯುತ್ತಿದ್ದಂಗೆ ಇವನು ಕಣ್ಮುಚ್ಚಿಕೊಂಡನು. ಅವಳು ಇವನ ಕಡೆ ನೋಡುತ್ತಿರುವುದು ಇವನಿಗೆ ಗೊತ್ತಾಗುತ್ತಿದೆ. ಆದರೂ ತನ್ನ ಹಾವಭಾವಗಳು ಅವರಿಗೆ ಗೊತ್ತಾಗಬಾರದು ಎಂದು ಹಾಗೆ ಕಣ್ಮುಚ್ಚಿಕೊಂಡನು ಇದ್ದಾನೆ. ಅವಳ ಕೈ ಸ್ಪರ್ಶ ಅವನ ಹಣೆಗೆ ಮುಟ್ಟಿತು. ನಂತರ ಅವನ ಪಾದಗಳು. ನನ್ನ ಮಕ್ಕಳ ಕೂಗಾಟ, ನಗು, ಕಿರುಚಾಟದಿಂದ ನನಗೆ ಎಚ್ಚರವಾಗುತ್ತಿತ್ತು ಅಂತ ಅಂದುಕೊಂಡಿದ್ದೆ. ಆದರೆ ಅವಳ ಕೈ ಸ್ಪರ್ಶದಿಂದ ಅಂತ ನನಗೆ ಇಷ್ಟು ದಿನಗಳಿಂದ ಗೊತ್ತಾಗಲೇ ಇಲ್ವಾ ಎಂದು ತರುಣ್ ಅಂದುಕೊಳ್ಳುತ್ತಿರುವಾಗ ತನುಶ್ರೀ ಅವನ ಭುಜದ ಮೇಲೆ ತಟ್ಟಿ ಎಬ್ಬಿಸಿದಳು. ತನುಶ್ರೀ ದೃಷ್ಟಿಯಲ್ಲಿ ನಿದ್ದೆಯಿಂದ ಎದ್ದ ತರುಣ್ ಆಲೋಚನೆಗಳಿಂದ ಹೊರಬಂದನು. ನಂತರ ಸೈಕಲ್ನ ಹಿಂದೆ ಕೂರಿಸಿಕೊಂಡು ಮನೆಯ ಹಿಂದೆಯಿಂದ ಕರೆದುಕೊಂಡು ಹೋದಳು. ಅಷ್ಟೊತ್ತಿಗೆ ಅವರ ಮನೆಯವರೇ ಅಲ್ಲ, ಊರಿನ ಜನರೂ ಸಹ ಇನ್ನೂ ಯಾರೂ ಎದ್ದಿಲ್ಲ. ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಬಿಡಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕಿಚನ್ನೊಳಗಡೆ ಹೋಗಿ ಟೀ ಮಾಡಿಕೊಂಡು ಬಂದು ತರುಣ್ಗೆ ಕೊಟ್ಟಳು ತನುಶ್ರೀ. ಅವಳು ಹೋಗುತ್ತಿದ್ದರೆ ಅವಳ ಹೆಜ್ಜೆಗಳ ಹಿಂದೆಯೇ ಇವನ ಹೆಜ್ಜೆಗಳು. ಕೆಲಸದಾಕೆ ಬಂದು ಉಳಿದ ಕೆಲಸಗಳನ್ನು ನೋಡಿಕೊಳ್ಳುತ್ತಾಳೆ. ಕೈಗಳನ್ನು ಹಾಕಿಕೊಂಡು ನಿಂತುಕೊಂಡಿದ್ದಾನೆ. ಕಳ್ಳನ್ ಮಗ, ನನ್ನ ಪಕ್ಕದಲ್ಲಿಯೇ ಮಲಗಿಕೊಳ್ಳುವ ಓಸಿಸಿಯವನು. ಸ್ಕೂಲ್ನಿಂದ ಬಂದ ತಕ್ಷಣ ನನಗೆ ಎದುರು ಬಂದು ನನ್ನನ್ನು ಅಪ್ಪಿಕೊಳ್ಳುವವನು ಈಗ ಪಾರ್ಟಿ ಬದಲಾಯಿಸಿ ತನುಶ್ರೀಗೆ ತುಂಬಾ ಹತ್ತಿರವಾಗಿದ್ದಾನೆ ಎಂದು ಮನಸ್ಸಿನಲ್ಲಿಯೇ ತುಂಬಾ ಖುಷಿಪಟ್ಟನು ತರುಣ್. ಮಕ್ಕಳು ತನುಶ್ರೀಗೆ ಚೆನ್ನಾಗಿ ಹೊಂದಿಕೊಳ್ಳಬೇಕೆನ್ನುವುದೇ ಅವನ ಆಸೆ. ತನುಶ್ರೀಗೆ ಅವನನ್ನ ಬೆನ್ನಿನ ಮೇಲೆ ಹತ್ತಿಸಿಕೊಂಡು ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಿದ್ದಾಳೆ. ಅನನ್ಯ ಸಹ ಎದ್ದು ಅಮ್ಮ ಎಂದು ಕರೆದ ತಕ್ಷಣ ರಿಷಿ ಇಳಿದು ಆದ್ಯ ಹತ್ತಿರಕ್ಕೆ ಬಂದು ಬಾ ಅಮ್ಮನ ಬಳಿ ಹೋಗೋಣ ಎಂದು ಕೈ ಹಿಡಿದುಕೊಂಡು ತನುಶ್ರೀ ಬಳಿ ಕರೆದುಕೊಂಡು ಹೋದನು. ತನುಶ್ರೀ ಅವರಿಬ್ಬರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಡಿಯಲು ಹಾಲು ಕೊಟ್ಟಳು. ರಿಷಿ ತರುಣ್ಗೆ ತನುಶ್ರೀಗೆ ಬಾಯ್ ಹೇಳಿ ತಾತನ ಜೊತೆ ಸ್ಕೂಲಿಗೆ ಹೊರಟನು. ಅನನ್ಯಾಳನ್ನ ಅತ್ತೆ ಕೈಗೆ ಕೊಟ್ಟು ತಾನು ರೆಡಿಯಾಗಲು ಬಂದಳು ತನುಶ್ರೀ.
ತರುಣ್ ಮನಸ್ಸು ಸಹ ಅವಳನ್ನೇ ಫಾಲೋ ಆಗ್ತಿದೆ. ತರುಣ್ ಫ್ರೆಶ್ ಆಗಿ ಬರುವಷ್ಟರಲ್ಲಿ ತನುಶ್ರೀ ರೆಡಿಯಾಗಿ ತಿಂಡಿ ತಿಂದು ಅವನಿಗೆ ಲಂಚ್ ಬಾಕ್ಸ್ ಕೊಟ್ಟು ಬೈಕ್ ಹತ್ತ ಕುಳಿತುಕೊಂಡಳು. ತರುಣ್ ಬೈಕ್ ಕಾಲೇಜಿನ ಕಡೆ ಹೊರಟಿತು. ತರುಣ್ ಮಿರರ್ ನಲ್ಲಿ ಅವಳನ್ನು ನೋಡಿದಾಗ ಅವಳು ಯಾವುದೋ ಪುಸ್ತಕ ಓದುತ್ತಿದ್ದಳು. ಯಾವುದಾದರೂ ಎಕ್ಸಾಮ್ ಇದೆಯೇನೋ ಅಂತ ಅಂದುಕೊಂಡನು. ಆದರೆ ಅವಳನ್ನು ಕೇಳಲಿಲ್ಲ. ಬೈಕ್ ಕಾಲೇಜಿನ ಹತ್ತಿರ ನಿಲ್ಲಿಸಿದ ತಕ್ಷಣ ಅವನ ಕಡೆ ನೋಡಿ ನಕ್ಕು ಹೊರಟು ಹೋದಳು. ತರುಣ್ ಮುಂದಕ್ಕೆ ಹೋಗುತ್ತಾ ಬೈಕ್ ಮಿರರ್ ನೊಳಗಿಂದ ತನುಶ್ರೀಯನ್ನು ನೋಡಿದಾಗ ಅವಳು ಆತುರಾತುರವಾಗಿ ಕಾಲೇಜಿನೊಳಗೆ ಹೋಗುತ್ತಿದ್ದಾಳೆ. ಇಷ್ಟು ಒಳ್ಳೆಯ ಗುಣಗಳಿರುವ ತನುಶ್ರೀಗೆ ನನಗಿಂತ ಒಳ್ಳೆ ಹುಡುಗ ಸಿಕ್ಕಿದ್ದೇನೇನೋ. ನಾನು ನನ್ನ ಕುಟುಂಬ ಜವಾಬ್ದಾರಿಗಳನ್ನ ಮಕ್ಕಳನ್ನು ಕೊಟ್ಟಿರುವುದರಿಂದ ಅವಳಿಗೆ ಅನ್ಯಾಯ ಮಾಡುತ್ತಿದ್ದೇನೇನೋ. ಮದುವೆ ಹೆಸರಿನಲ್ಲಿ ತನ್ನ ಜೀವನದ ಪೇಜುಗಳನ್ನ ನಾನು ಕಸಿದುಕೊಂಡೆನಾ? ಈ ಆಲೋಚನೆ ಬಂದಿದ ತಕ್ಷಣ ತರುಣ್ಗೆ ಉಸಿರಾಡಲು ಆಗಲಿಲ್ಲ. ಈ ಆಲೋಚನೆಗಳು ಅವನನ್ನು ಉಸಿರುಗಟ್ಟಿಸಿತು. ಸಮಯ ವೇಗವಾಗಿ ಮುಂದಕ್ಕೆ ಹೋಗುತ್ತಿದ್ದರೆ ಕಾಲದ ಗರ್ಭದಲ್ಲಿ ಕಹಿ ಅನುಭವಗಳು ಬೆರೆತು ಹೋಗುತ್ತಿವೆ. ತನುಶ್ರೀ ಆಗಮನದಿಂದ ತರುಣ್ ಮನೆ ಸ್ವರ್ಗವಾಯಿತು. ತೋಟದಲ್ಲಿ ಬೆಳೆದಿರುವ ಬೆಳೆಯ ಫಸಲು ಬಂದಿತು. ನಮ್ಮ ಅತ್ತೆ ತನುಶ್ರೀ ಕೈಗೆ ಹಣ ಕೊಟ್ಟು ಎತ್ತಿಡಲು ಹೇಳಿದರು. ನಾಳೆ ಬ್ಯಾಂಕಿಗೆ ಹೋಗೋಣ ಅಮ್ಮ ಎಂದಳು ತನುಶ್ರೀ. ಸರಿಯಮ್ಮ ಎಂದರು ನಮ್ಮ ಅತ್ತೆ. ತನುಶ್ರೀ, ಈ ಹಣದಿಂದ ನೀನು ನಿಮ್ಮ ಅಮ್ಮ ನಿಮಗೆ ಬೇಕಾದ ಒಡವೆಗಳನ್ನು ತೆಗೆದುಕೊಳ್ಳಿ ಎಂದು ಇನ್ನೂ ಸ್ವಲ್ಪ ಹಣವನ್ನು ಕೊಟ್ಟರು ನಮ್ಮ ಮಾವ. ಅಪ್ಪ, ಅನನ್ಯ ಹೆಸರಿನಲ್ಲಿ ಹಾಗೂ ರಿಷಿ ಹೆಸರಿನಲ್ಲಿ ಸ್ವಲ್ಪ ಫಿಕ್ಸ್ ಡಿಪಾಸಿಟ್ ಮಾಡೋಣ. ಮುಂದೆ ಅವರು ದೊಡ್ಡವರಾದ ಮೇಲೆ ಸಹಾಯವಾಗುತ್ತದೆ ಎಂದಳು ತನುಶ್ರೀ. ಈ ಬಾರಿ ಫಸಲು ಬಂದಾಗ ನೋಡೋಣ ಎಂದರು ನಮ್ಮ ಮಾವ. ಈಗ ಮನೆಗೆ ಒಡವೆಗಳೆಲ್ಲ ಏನು ಬೇಡಪ್ಪ, ನೀವೆಲ್ಲ ಇರಬೇಕಾದರೆ ಮತ್ತೆ ಪ್ರತ್ಯೇಕವಾಗಿ ಆಭರಣಗಳು ಬೇಕಾಗಿಲ್ಲ ಎಂದಳು ತನುಶ್ರೀ ಅನನ್ಯಳನ್ನ ಮುದ್ದಾಡುತ್ತಾ. ಆ ಮಾತು ಕೇಳಿ ಮನೆಯವರೆಲ್ಲ ತುಂಬ ಸಂತೋಷಪಟ್ಟರು. ಅವಳ ಮಾತಿನಂತೆಯೇ ಆ ಹಣವನ್ನು ಮಕ್ಕಳಿಬ್ಬರ ಹೆಸರಿನಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡಿಸಿದರು. ಸ್ವಲ್ಪ ದಿನಗಳ ನಂತರ ತರುಣ್ ಸಾಯಂಕಾಲ ಮನೆಗೆ ಬರುವಷ್ಟರಲ್ಲಿ ತನುಶ್ರೀ ತಾಯಿಯ ಕೂಗಲು ಕೇಳಿಸುತ್ತಿದ್ದವು. ಯಾಕೆ ಯಾವಾಗ್ಲೂ ತನುಶ್ರೀಯನ್ನು ಹೀಗೇನಾ ಇವರು ಕಿರ್ಚಾಡುತ್ತಿರುತ್ತಾರಾ ನೋಡಿ, ಕಲಿಯಬಹುದಲ್ವಾ ಅಂತ ಅಂದುಕೊಂಡನು ತರುಣ್. ನಮ್ಮ ಅತ್ತೆ ಹಾಗೂ ಮಾವ ಇಬ್ಬರು ಬೇಸರದಲ್ಲಿರುವಂತೆ ಕಾಣಿಸುತ್ತಿದ್ದಾರೆ. ತರುಣ್ ಬರುವುದನ್ನು ಗಮನಿಸಿದ ಆಕೆ ಅವನ ಬಳಿ ಬಂದು, ನಿಮ್ಮ ನಡವಳಿಕೆ ಏನೂ ಸರಿಯಾಗಿಲ್ಲ ಅಳಿಯಂದ್ರೆ. ನನ್ನ ಮಗಳನ್ನು ಓದಿಸಿದ ಮಾತ್ರಕ್ಕೆ ದೊಡ್ಡ ವ್ಯಕ್ತಿ ಆಗಿಬಿಡುವುದಿಲ್ಲ. ನಿನ್ನ ಅಭ್ಯಾಸಗಳು, ನಿನ್ನ ನಡವಳಿಕೆಗಳಿಗೆ ನನಗೆ ಒಂದು ಚೂರು ಇಷ್ಟವಾಗುತ್ತಿಲ್ಲ ಎಂದರು. ಏನಾಯ್ತು ಅತ್ತೆ, ನೀವು ಏನು ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥವಾಗ್ತಿಲ್ಲ ಎಂದನು ತರುಣ್. ನಾನು ಇಷ್ಟೊಂದು ಗಂಟಲು ಕಿರುಚಿಕೊಂಡು ಮಾತನಾಡುತ್ತಿದ್ದರೂ ನಿಮಗೆ ನನ್ನ ದುಃಖ ಅರ್ಥ ಆಗ್ತಿಲ್ವಾ ಎಂದಳು. ತಕ್ಷಣವೇ ತನುಶ್ರೀ, ಅಮ್ಮ, ಇದರಲ್ಲಿ ಅವರ ತಪ್ಪೇನೂ ಇಲ್ಲ. ಅವರನ್ನು ಏನೂ ಅನ್ನಬೇಡಿ ಎಂದಳು. ಯಾಕನ್ನಬಾರದು ಎಂದು ಏನೋ ಅನ್ನಲು ಬಾಯಿ ತೆರೆದಾಗ ಎಂದಳು. ಕೋಪದಲ್ಲಿರುವ ತನುಶ್ರೀ ಮುಖ ನೋಡಿದರೆ ಕೋಪಾವೇಶಗಳಿಂದ ಕೂಡಿರುವ ಅಮ್ಮನವರ ತರಹ ಕಾಣಿಸುತ್ತಿದ್ದಾಳೆ. ನನ್ನ ಮೇಲೆಯೇ ಕೋಪದಿಂದ ಕಿರುಚಾಡುವಷ್ಟು ದೊಡ್ಡವಳಾಗ್ಬಿಟ್ಟಾ ಎಂದು ತನುಶ್ರೀಯ ತಾಯಿ ಲಲಿತಮ್ಮ ತನುಶ್ರೀಯನ್ನು ಹೊಡೆಯಲು ಕೈ ಮೇಲೆ ಎತ್ತುವಷ್ಟರಲ್ಲಿ ತರುಣ್ ಫಾಸ್ಟಾಗಿ ತನುಶ್ರೀ ಮುಂದಕ್ಕೆ ಬಂದು, ನನ್ನ ಹೆಂಡತಿಯನ್ನು ಹೊಡೆಯುವ ಹಕ್ಕು ನಿಮಗಿಲ್ಲ ಅಂದ್ಕೊಳ್ತೀನಿ ಎಂದನು. ಇಬ್ಬರಲ್ಲಿಯೂ ಕೋಪ ಕಡಿಮೆಯಾಗಲಿಲ್ಲ. ತನುಶ್ರೀ ತಂದೆ ಮುಂದೆ ಬಂದು, ಕ್ಷಮಿಸಪ್ಪಾ ಎಂದು ಲಲಿತಮ್ಮನನ್ನ ಕರೆದುಕೊಂಡು ಹೋದರು. ತನುಶ್ರೀ ಅಳುತ್ತಾ ಒಳಗಡೆ ಹೊರಟು ಹೋದಳು. ಮಕ್ಕಳು ಸಹ ಅವಳ ಹಿಂದೆಯೇ ಹೊರಟರು. ಆಕೆಯಿಂದ ಮತ್ತೆ ತನುಶ್ರೀ ಅಳುತ್ತಿದ್ದಾಳೆ ಅಂತ ಅಂದುಕೊಂಡನು. ಏನಾಯ್ತು ಅತ್ತೆ ಎಂದು ತರುಣ್ ಕೇಳಿದನು. ಆಗ ನಮ್ಮ ಅತ್ತೆ ಹಾಗೂ ಮಾವ ಏನೂ ಮಾತನಾಡದೆ ಒಳಗಡೆ ಹೊರಟು ಹೋದರು. ತನುಶ್ರೀ ಬೆಡ್ ಮೇಲೆ ಮಲಗಿಕೊಂಡು ಅಳುತ್ತಿದ್ದಾಳೆ. ಮಕ್ಕಳಿಬ್ಬರು ಸಪ್ಪೆ ಮುಖ ಹಾಕಿಕೊಂಡು ಅವಳನ್ನ ಹಿಡಿದುಕೊಂಡು ಕುಳಿತುಕೊಂಡಿದ್ದಾರೆ. ಏನಾಯ್ತು ತನುಶ್ರೀ, ಏನು ಗಲಾಟೆ ಎಂದು ಕೇಳಿದನು ತರುಣ್. ತನುಶ್ರೀ ಅವನ ಮುಖವನ್ನು ಸಹ ನೋಡಲಿಲ್ಲ. ಅವಳನ್ನ ಹತ್ತಿರಕ್ಕೆ ಕರೆದುಕೊಂಡು ಕೇಳಬೇಕು ಅಂತ ಇದ್ದರೂ ಅವನು ಆ ಕೆಲಸ ಮಾಡಲಿಲ್ಲ. ರಿಷಿಯನ್ನು ಕರೆದುಕೊಂಡು ಹೊರಗಡೆ ಹೋಗಿ ಐಸ್ ಕ್ರೀಮ್ ತೆಗೆದುಕೊಂಡು ಕೊಟ್ಟು ಕೇಳಿದಾಗ ಅವನು ಹೇಳುತ್ತಿದ್ದಾನೆ. ಆದರೆ ತರುಣ್ಗೆ ಅರ್ಥವಾಗುತ್ತಿಲ್ಲ. ಮನೆಗೆ ಬರುವಷ್ಟರಲ್ಲಿ ನಮ್ಮ ಅತ್ತೆ ತನುಶ್ರೀಯನ್ನು ಸಮಾಧಾನ ಮಾಡುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ಮನೆಯಲ್ಲಿ ಏನೋ ಸಾಮಾನುಗಳು ತರಿಸಿ ಇಟ್ಟಿದ್ದರು. 500 ಬಂದು ಹೋದರು. 3ನೇ ದಿನ ಮನೆಯಲ್ಲಿ ಏನೋ ಮಂತ್ರಗಳು ಕೇಳಿಸುತ್ತಿದ್ದಾವೆ. ತನುಶ್ರೀ ಬಂದು ತರುಣ್ಗೆ ಬೇಗ ಸ್ನಾನ ಮಾಡಿ ಎಂದು ಹೇಳಿ ಹೋದಳು. ಆ ತರುಣ್ಗೆ ಏನು ನಡೆಯುತ್ತಿದೆ ಅಂತ ಅರ್ಥವಾಗುತ್ತಿಲ್ಲ. ನಂತರ ಎದ್ದು ಹಾಲ್ನೊಳಕ್ಕೆ ಬಂದು ನೋಡಿದರೆ ರಾಧಾ ಫೋಟೋ ಇಟ್ಟು ಪೂಜೆ ಮಾಡುತ್ತಿದ್ದರು. ರಾಧಾ ಅವರನ್ನೆಲ್ಲ ಬಿಟ್ಟು ಹೋಗಿ 3 ವರ್ಷ ಆಗ್ತಿದೆ. ಅದನ್ನು ನೋಡಿ ತರುಣ್ ಮನಸ್ಸು ಚುರುಕೆಂದಿತು. ತನಗರಿವಿಲ್ಲದೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ನಮ್ಮ ಅತ್ತೆ ಹಾಗೂ ಮಾವ ಅವರ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಹೆಸರಿಗೆ ಮಾತ್ರ ಅವರು ಅಲ್ಲಿ ಕುಳಿತಿದ್ದಾರೆ. ತನುಶ್ರೀ ಹತ್ತಿರವಿದ್ದು ಎಲ್ಲ ನೋಡಿಕೊಳ್ಳುತ್ತಿದ್ದಾಳೆ. ಸಾಯಂಕಾಲ ಕಣ್ಣು ಮುಚ್ಚಿಕೊಂಡು ಸೋಫಾದಲ್ಲಿ ಕುಳಿತುಕೊಂಡಿದ್ದಾನೆ ತರುಣ್.
ಏನು ಹೀಗೇ ಇರ್ತೀಯಾ ಎಂದು ಕೇಳಿದರು ಮಾವ. ಏನ್ ಮಾತನಾಡದೆ ಎದ್ದು ಹೊರಟು ಹೋದನು ತರುಣ್. ಏನೋ ಗೊತ್ತಿಲ್ಲದ ಆಲೋಚನೆಗಳಿಂದ ಅವನು ಸತಮತವಾಗುತ್ತಿದ್ದಾನೆ. ತನುಶ್ರೀ ಅವನ ಜೀವನದಲ್ಲಿ ಪ್ರತಿ ಸಂದರ್ಭದಲ್ಲೂ ದಿನಚರಿಯ ಭಾಗವಾಗಿಬಿಟ್ಟಿದ್ದಾಳೆ. ಅವಳ ನಗು ಬಿಟ್ಟರೆ ಅವನಿಗೆ ಬೇರೇನೂ ಕಾಣಿಸುತ್ತಿಲ್ಲ. ಆದರೆ ರಾಧಾ ಯಾವತ್ತೂ ಅವನಿಗೆ ಅಷ್ಟೊಂದು ಪ್ರಶಾಂತವಾದ ಜೀವನ ಕೊಟ್ಟಿರಲಿಲ್ಲ. ಏಕೆಂದರೆ ಆಕೆಯ ತಂದೆ ತರುಣ್ ನನ್ನು ಓದಿಸಿ ಉದ್ಧಾರ ಮಾಡಿದನೆಂಬ ಕೀಳು ಮನೋಭಾವನೆ ಅವಳಲ್ಲಿ ಇತ್ತೇನೋ. ಈ ನಡುವೆ ಅನನ್ಯ ಸಹ ಚೆನ್ನಾಗಿ ಮಾತನಾಡುತ್ತಿದ್ದಾಳೆ. ಅವಳ ತುಂಟಾಟ ಈಗೀಗ ಜಾಸ್ತಿ ಆಗ್ತಿದೆ. ಅವಳನ್ನು ಜೋಪಾನವಾಗಿ ತನುಶ್ರೀನೇ ನೋಡಿಕೊಳ್ಳುತ್ತಾಳೆ. ಈಗ ಅವರ ಮನೆ ತುಂಬ ಬದಲಾಗಿದೆ. ಒಂದು ದಿನ ತನುಶ್ರೀ ಓಡುತ್ತಾ ತರುಣ್ ಬಳಿ ಬಂದು ಒಂದು ಪೇಪರ್ ಕೊಟ್ಟಳು. ನೋಡಿದರೆ ಅವಳು ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನ್ ಲೆವೆಲ್ನಲ್ಲಿ ಪಾಸಾಗಿದ್ದಳು. ಅದನ್ನು ನೋಡಿ ತರುಣ್ಗೆ ತುಂಬ ಸಂತೋಷವಾಯಿತು. ಆದರೆ ಅದನ್ನು ಅವಳ ಮುಂದೆ ವ್ಯಕ್ತಪಡಿಸಲಿಲ್ಲ. ಜಸ್ಟ್ ಶೇಕ್ ಹ್ಯಾಂಡ್ ಕೊಟ್ಟು ಕಂಗ್ರ್ಯಾಚುಲೇಷನ್ ಹೇಳಿದನು. ತನುಶ್ರೀ ತುಂಬ ಸಂತೋಷಪಟ್ಟಳು. ಮತ್ತೆ ತನುಶ್ರೀ ತಾಯಿ ಓದು ನಿಲ್ಲಿಸುವಂತೆ ಹೇಳಿದರು. ಆಗ ತರುಣ್ಗೆ ತುಂಬ ಕೋಪ ಬಂದಿತು. ಈಗ ನಿಮ್ಮ ಸಮಸ್ಯೆ ಏನ್ರಿ? ಯಾವಾಗ ನೋಡಿದ್ರೂ ತನುಶ್ರೀಗೆ ಓದು ಬೇಡ, ಸುಮ್ಮನೆ ದುಡ್ಡು ವೇಸ್ಟು ಅಂತ ಮಾತಾಡ್ತೀರಾ ಎಂದು ಕೇಳಿದಾಗ, ಅವಳಿಗೆ ಮದುವೆ ಮಾಡಿದ್ದು ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಅಲ್ಲ, ನನ್ನ ಮನೆಗೂ ವಾರಸುದಾರರು ಬೇಕಲ್ವಾ? ಈ ಮಕ್ಕಳು ನನ್ನ ಮಗಳು ನಮ್ಮ ಮನೆಗೆ ಬರ್ತಿಲ್ಲ ಎಂದಳು ತನುಶ್ರೀ ತಾಯಿ ಲಲಿತಮ್ಮ. ಹೇಳಪ್ಪ, ನನ್ನ ಮಗಳನ್ನು ಯಾವಾಗ ತಾಯಿ ಮಾಡ್ತೀಯಾ? ಅವಳ ಹೊಟ್ಟೆನೂ ಬೆಳೆಯಬೇಕಲ್ವಾ? ಡಿಗ್ರಿ ಪೂರ್ತಿಯಾಗಿದೆ. ಆದರೆ ಅವಳ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದರೂ ನಮಗೆ ಅದು ಬಂಗಾರಕ್ಕೆ ಸಮ ಎಂದರು. ಆಕೆಯ ಮಾತುಗಳು ಅವನ ಹೃದಯದಲ್ಲಿ ಬಾಣಗಳಂತೆ ಚುಚ್ಚುತ್ತಿವೆ. ಅವನ ಮುಖಕ್ಕೆ ನೀರು ಚೆಲ್ಲಿದಂತೆ ಅನಿಸಿತು. ನಿಜಾನೇ, ಇಲ್ಲಿಯ ತನಕ ತನುಶ್ರೀಯನ್ನು ತಾಕಲಿಲ್ಲ. ಅವನ ಕುಟುಂಬವನ್ನು ನೋಡಿಕೊಳ್ಳಲು ಬಂದ ಕೆಲಸದವಳು ಅಲ್ಲ ತಾನೇ ಅವಳು? ಅವಳನ್ನು ಹೆಂಡತಿಯಾಗಿ ಇನ್ನೂ ಸ್ವೀಕರಿಸಿಲ್ಲ ಅಂತ ಎಲ್ಲರಿಗೂ ಅರ್ಥವಾಗಿದೆ. ಅವರ ಮುಂದೆ ಇನ್ನು ನಿಲ್ಲಲಾರದೆ ಹೊರಗಡೆ ಹೊರಟು ಹೋದನು ತರುಣ್. ರಾತ್ರಿಯಾದರೂ ಮನೆಗೆ ಹೋಗಬೇಕು ಅಂತ ಅವನಿಗೆ ಅನಿಸುತ್ತಿಲ್ಲ. ಮುಖ್ಯವಾಗಿ ತನುಶ್ರೀಗೆ ತನ್ನ ಮುಖ ತೋರಿಸಬೇಕು ಅಂತ ಅನಿಸುತ್ತಿಲ್ಲ. ಜೋರಾಗಿ ಅಳಬೇಕು ಅಂತ ಅನಿಸುತ್ತಿದ್ದರೂ ಅಳಲು ಆಗ್ತಿಲ್ಲ. ಯಾರೋ ಅವನ ಭುಜದ ಮೇಲೆ ಕೈ ಹಾಕಿದರು. ತಿರುಗಿ ನೋಡಿದರೆ ತನುಶ್ರೀ ಹಾಗೂ ಮಾವ ಇಬ್ಬರೂ ಜೊತೆಯಲ್ಲಿ ಬಂದಿದ್ದರು. ತರುಣ್ ನನ್ನ ಹುಡುಕುತ್ತಾ, ನಿಮಗೆ ಯಾವತ್ತೂ ನೋವು ಮಾಡ್ದಂಗೆ ನೋಡ್ಕೊಳ್ತೀನಿ. ನೀವು ಈ ರೀತಿ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದರೆ ನಮಗೆ ದಿಕ್ಕ್ಯಾರು ಎಂದು ಕೇಳಿದಳು ತನುಶ್ರೀ. ಈ ರೀತಿ ಮಾತನಾಡುವ ಮಾತುಗಳು ಅಲ್ಲ ಎಂದು. ಬಾ ಅಳಿಯ, ಮನೆಗೆ ಹೋಗೋಣ ಎಂದು ಮಾವ ಅವನ ಕೈ ಹಿಡಿದುಕೊಂಡು ಮನೆಗೆ ಕರೆದುಕೊಂಡು ಹೋದರು. ಮನೆಯ ಹತ್ತಿರ ಮಕ್ಕಳು ಸಹ ನಿದ್ದೆ ಮಾಡಿಲ್ಲ. ಎಲ್ಲರ ಮುಖಗಳು ನೋಡಿ ಅವನಿಗೆ ನಾಚಿಕೆಯಾಯಿತು. ಅವನು ರೂಮಿನೊಳಕ್ಕೆ ಹೊರಟು ಹೋದನು. ಮಾವ ತರುಣ್ ಹತ್ತಿರ ಬಂದು, ರಾಧಾ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾಳೆ. ನಾನು ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ. ವಯಸ್ಸಾದ ನಾವೇ ಅದನ್ನೆಲ್ಲ ಮರೆತು ಮುಂದೆ ಸಾಗುತ್ತಿದ್ದೇವೆ. ನೀನ್ಯಾಕೆ ಇನ್ನೂ ಈ ರೀತಿ? ತರುಣ್, ಒಂದು ವಿಷಯ ಗಟ್ಟಿಯಾಗಿ ಹೇಳಬಲ್ಲೆ ನಾನು. ರಾಧಾ ನಮ್ಮನ್ನೆಲ್ಲ ಬೇಡ ಅಂದುಕೊಂಡು ಹೊರಟು ಹೋದಳು. ಆದರೆ ತನುಶ್ರೀ ನಮ್ಮ ಜೊತೆಯಲ್ಲೇ ಇದ್ದಾಳೆ. ಒಂದು ವೇಳೆ ರಾಧಾ ಬದುಕೇ ಇದ್ದಿದ್ದರೆ ನಮ್ಮ ಮನೆ ಈ ರೀತಿ ಇರ್ತಿರ್ಲಿಲ್ಲ ಅಂತ ನನಗೆ ಅನಿಸುತ್ತಿರುತ್ತದೆ. ಆದರೆ ಅಂತಹ ತನುಶ್ರೀಗೆ ನೀನು ನೋವು ಮಾಡುವುದು ಒಳ್ಳೆಯದಲ್ಲ. ನೀನು ತನುಶ್ರೀಯನ್ನು ಯಾಕೆ ದೂರ ಇಡ್ತಿದ್ದೀಯಾ ಎಂದು ನೇರವಾಗಿ ಕೇಳಿದರು ಮಾವ. ಮಾವ ಅವರ ದೃಷ್ಟಿಯಲ್ಲಿ ತನುಶ್ರೀಗೆ ಎಷ್ಟು ಗೌರವವಿತ್ತು ಎನ್ನುವುದನ್ನು ನಮಗೆ ಇದರಿಂದ ಗೊತ್ತಾಗುತ್ತದೆ. ತರುಣ್ ಏನು ಮಾತನಾಡದೆ ಸುಮ್ಮನೆ ಕುಳಿತುಕೊಂಡಿರುವನು. ನೋಡಿ ತರುಣ್, ನಮ್ಮ ಮನೆಗೆ ಬಂದಿರುವ ಆ ದೇವರಿನ ಪ್ರತಿರೂಪ ತನುಶ್ರೀ. ನೀನು ಅರ್ಥ ಮಾಡಿಕೊಂಡರೆ ಚೆನ್ನಾಗಿರುತ್ತೆ ಎಂದು ಹೇಳಿ ಹೊರಟು ಹೋದರು ಮಾವ. ತನುಶ್ರೀ ತರುಣ್ಗೆ ಊಟ ಬಡಿಸಿ ಅವನ ಕಡೆ ನೋಡುತ್ತಿದ್ದಾಳೆ. ಅವನು ಮಾತನಾಡಿದರೆ ಕೇಳೋಣ ಎನ್ನುವ ಥರ. ಅವನು ಏನೂ ಹೇಳುವುದಿಲ್ಲ ಅಂತ ಗೊತ್ತಿದ್ದರೂ ಅವನಿಂದ ಉತ್ತರವನ್ನು ಬಯಸುತ್ತಿದ್ದಳು ತನುಶ್ರೀ. ಆ ತರುಣ್ ಏನೂ ಹೇಳಲಾರದೆ ಮೌನವಾಗಿ ಊಟ ಮಾಡಿ ಎದ್ದು ಹೊರಟನು. ನೋಡಿ, ಅವಳು ನಕ್ಕಲಿಲ್ಲ. ಏಕೆಂದರೆ ಅವನು ಮಾಡಿದ ಕೆಲಸಕ್ಕೆ ಅವಳಿಗೆ ಅವನ ಮೇಲೆ ಕೋಪ ಬಂದಿತ್ತು. ಸಹಿ ಮಾಡಿಸಿಕೊಂಡು ಒಬ್ಬಳೇ ಒಳಗಡೆ ಹೋಗಿ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಿದ್ದಾಳೆ. ಕೆಲವು ವರ್ಷಗಳ ಹಿಂದೆ ತನಗೆ ಮದುವೆಯಾಗಿದೆ ಎಂದು ಫ್ರೆಂಡ್ಗೆ ಹೇಳುವುದಕ್ಕೂ ಕೂಡ ಅಳುತ್ತಿರುವ ನನ್ನ ತನುಶ್ರೀ, ನನ್ನ ಕೈ ಹಿಡಿದುಕೊಂಡು ಡಿಗ್ರಿ ಕಾಲೇಜಿನಲ್ಲಿ ಜಾಯಿನ್ ಆದ ನನ್ನ ತನುಶ್ರೀ ಈ ದಿನ ಒಬ್ಬಳೇ ತನ್ನಷ್ಟಕ್ಕೆ ತಾನೇ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಅವಳನ್ನು ನೋಡಿ ತನ್ನಲ್ಲಿ ತಾನೇ ಗರ್ವದಿಂದ ಫೀಲ್ ಆದನು. ತನುಶ್ರೀ, ಅನನ್ಯ ಸಹ ಸ್ಕೂಲ್ಗೆ ಹೋಗುತ್ತಿದ್ದಾಳೆ. ತರುಣ್ ಸ್ಕೂಲ್ನಿಂದ ಬರುವಷ್ಟರಲ್ಲಿ ಮಕ್ಕಳು ನೀಟಾಗಿ ಕುಳಿತುಕೊಂಡು ಹೋಂವರ್ಕ್ ಮಾಡಿಕೊಳ್ಳುತ್ತಿದ್ದಾರೆ. ಮಾವ ಹೇಳಿದ ಮಾತು ನಿಜಾನೇ. ರಾಧಾ ಇದ್ದಿದ್ರೆ ನಮ್ಮ ಮನೆ ಈ ರೀತಿ ಇರ್ತಿರ್ಲಿಲ್ವೇನೋ
ಅಂತ ಅನಿಸಿತು ತರುಣ್ಗೆ. ಈಗ ತನುಶ್ರೀ ತರುಣ್ ಜೊತೆ ಪೂರ್ತಿಯಾಗಿ ಮಾತು ನಿಲ್ಲಿಸಿದ್ದಳು. ಏನೋ ಜವಾಬ್ದಾರಿ ಅಂತೆ ಅವನು ಕೆಲಸಗಳನ್ನು ಮಾಡುತ್ತಿದ್ದಳು. ಅವನಿಗೆ ಯಾವುದೇ ಕೊರತೆ ಇಲ್ಲದಿದ್ದರೂ ಮನಸ್ಸಿಗೆ ಯಾಕೋ ಒಂದು ರೀತಿಯ ಬೇಜಾರು. ಮೊದಲಿನ ತರಹ ತನುಶ್ರೀ ಈಗ ಇಲ್ಲ. ಅವನನ್ನು ನೋಡಿ ನಗುತ್ತಿಲ್ಲ. ಅವನ ಹತ್ತಿರಕ್ಕೆ ಹೋಗುತ್ತಿಲ್ಲ. ರಿಷಿ ತರುಣ್ಗೆ ತನ್ನ ಸ್ಕೂಲಿನಲ್ಲಿ ನಡೆದ ವಿಚಾರಗಳೆಲ್ಲ ಹೇಳುತ್ತಾ ಅವನ ಜೊತೆ ಆಟವಾಡುತ್ತಿದ್ದಾನೆ. ಆದರೂ ತರುಣ್ಗೆ ತನುಶ್ರೀ ತನ್ನ ಜೊತೆ ಮಾತನಾಡದೇ ಇರುವ ಕೊರತೆಗೆ ಗೊತ್ತಾಗುತ್ತಿದೆ. ಅತ್ತೆ ಹಾಗೂ ಮಾವ ಅವರು ಸಹ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ. ಯಾಕೋ ಮನಸ್ಸು ಸರಿಯಿಲ್ಲದೆ ಸ್ಕೂಲ್ನಲ್ಲಿ ಹಾಫ್ ಡೇ ಲೀವ್ ತೆಗೆದುಕೊಂಡು ವರುಣ್ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿ ಯಾರೂ ಇಲ್ಲ. ಅವರ ಮಾವನಿಗೆ ಫೋನ್ ಮಾಡಿದರೆ ಅವರು ಪಿಕ್ ಮಾಡಲಿಲ್ಲ. ಇನ್ನು ತರುಣ್ ಏನೂ ಆಲೋಚನೆ ಮಾಡದೆ ಡೈರೆಕ್ಟ್ ಆಗಿ ತೋಟದ ಕಡೆಗೆ ಹೊರಟನು. ತನುಶ್ರೀ ಯಾರೋ ಪ್ರೊಫೆಸರ್ನನ್ನು ಕರೆದು ತಂದಿದ್ದಳು. ಎಲ್ಲರಿಗೂ ತಿಳುವಳಿಕೆಯನ್ನು ಮೂಡಿಸುತ್ತಿದ್ದಾಳೆ ಅಂತ ಅನಿಸುತ್ತದೆ. ಅವರನ್ನು ಕಳುಹಿಸಿ ನಂತರ ಉಳಿದವರ ಕೈಯಲ್ಲಿ ಸಸಿಗಳನ್ನು ನೆಡೆಸುತ್ತಿರುವುದನ್ನು ನೋಡಿ ತರುಣ್ಗೆ ಆಶ್ಚರ್ಯವಾಯಿತು. ಇಷ್ಟು ಬೇಗ ಇಷ್ಟು ಕೆಲಸಗಳನ್ನು ಕಲಿತುಕೊಂಡಳಾ ಎಂದು. ತರುಣ್ ಅಲ್ಲಿಗೆ ಹೋಗಿ ತಕ್ಷಣ ಮಕ್ಕಳಿಬ್ಬರೂ ಅವನ ಬಳಿ ಬಂದರು. ಅವರು ಅವರ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದರು. ಸಾಯಂಕಾಲ ತನಕ ನೋಡಿ ಮನೆಗೆ ಬಂದನು ತರುಣ್. ಮಕ್ಕಳು ಆಟವಾಡಿಕೊಳ್ಳುತ್ತಾ ತನುಶ್ರೀ ಬುಕ್ ಅನ್ನು ಕೆಳಗಡೆಗೆ ಬೀಳಿಸಿದರು. ತರುಣ್ ಅವನ್ನೆಲ್ಲ ಎತ್ತಿಡುತ್ತಿರುವಾಗ ಅವಳ ಬ್ಯಾಕ್ ಸೈಡ್ ನಲ್ಲಿ ಒಂದು ಲೆಟರ್ ಸಿಕ್ಕಿತು. ಆ ತರುಣ್ ಅದನ್ನು ಓಪನ್ ಮಾಡಿ ನೋಡಿದಾಗ ಅವನ ಕಾಲ್ ಕೆಳಗೆ ಭೂಮಿ ಕಂಪಿಸಿದಂತೆ ಆಯಿತು. ಆ ಲವ್ ಲೆಟರ್ ನೋಡುವಷ್ಟರಲ್ಲಿ ಅವನಿಗೆ ಅಳು ಬಂದಂತಾಯಿತು. ಅವನ್ಯಾರೋ ಅಷ್ಟು ಚೆನ್ನಾಗಿ ತನುಶ್ರೀಯನ್ನು ವರ್ಣನೆ ಮಾಡಿ ಅವನ ಪ್ರೀತಿ ಎಲ್ಲವನ್ನು ಆ ಲೆಟರ್ನಲ್ಲಿ ಬರೆದಿದ್ದಾನೆ. ಅದನ್ನು ನೋಡಿ ತರುಣ್ ಕೈಕಾಲುಗಳು ಆಡುತ್ತಿಲ್ಲ. ಆ ಲೆಟರ್ ಅಲ್ಲೇ ಇಟ್ಟು ಏನೂ ಗೊತ್ತಿಲ್ಲದವನ ತರಹ ಇದ್ದುಬಿಟ್ಟನು. ಎಲ್ಲರೂ ಮನೆಗೆ ಬಂದರು. ತನುಶ್ರೀ ಸಹ ಏನೂ ಹಿಡಿಯದಂಗೆ ಇದ್ದಾಳೆ. ಸ್ವಲ್ಪ ಕೋಪ ಆವೇಶಗಳು ತರುಣ್ನಲ್ಲಿ ತಾಂಡವಾಡುತ್ತಿವೆ. ಮೇಲಕ್ಕೆ ಮಾತ್ರ ಮಾಮೂಲಿಯಾಗಿದ್ದಾನೆ. ಮರುದಿನ ಬೆಳಿಗ್ಗೆ ತರುಣ್ನೇ ತನುಶ್ರೀಯನ್ನು ಕಾಲೇಜಿನ ಬಳಿ ಡ್ರಾಪ್ ಮಾಡಿ ಬಂದು ಬಿಟ್ಟನು. ಆದರೆ ಮನಸ್ಸಿನೊಳಗೆ ಅವನ್ಯಾರೋ ಎಂದು ತಿಳಿದುಕೊಳ್ಳಬೇಕು ಅಂತ ಅನಿಸುತ್ತಿದ್ದರೂ ತನುಶ್ರೀಯನ್ನು ಕೇಳಲಾಗದೆ ಬೈಕ್ ಮುಂದಕ್ಕೆ ಸಾಗುತ್ತಿದೆ. ಆದರೆ ಅವನ ಮನಸ್ಸು ಹಿಂದಕ್ಕೆ ಇಳಿಯುತ್ತಿದೆ. ಒಂದು ವೇಳೆ ತನುಶ್ರೀ ಸಹ ಆ ಆಲೋಚನೆಯೇ ಅವನನ್ನು ಸಾಯಿಸುತ್ತಿದೆ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಯಾರು ಅಂತ ನೋಡದೆ ಹಲೋ ಎಂದನು. ಫೋನಿನಲ್ಲಿ ತನುಶ್ರೀ ಅಳು. ತರುಣ್ಗೆ ಉಸಿರು ನಿಂತಂತಾಯಿತು. ತಕ್ಷಣ ಬೈಕ್ ರಿವರ್ಸ್ ತೆಗೆದುಕೊಂಡು ಕಾಲೇಜಿಗೆ ಹೊರಟನು. ಅಲ್ಲಿ ಅವನಿಗೆ ಯಾರೂ ಕಾಣಿಸಲಿಲ್ಲ. ಗಾಬರಿಯಿಂದ ತನುಶ್ರೀ ತನುಶ್ರೀ ಎಂದು ಅವನ ಮನಸ್ಸಿನ ಜೊತೆಗೆ ಅವನೂ ಓಡಿದನು. ಕಾಂಪೌಂಡ್ನಲ್ಲಿ ಯಾರೋ ಅವಳನ್ನ ಬೆದರಿಸುತ್ತಿದ್ದಾರೆ. ಇನ್ನೂ ಕೆಲವರು ನೋಡುತ್ತಿದ್ದಾರೆ. ಆದರೆ ಯಾರೂ ಅದನ್ನ ತಡೆಯುತ್ತಿಲ್ಲ. ತರುಣ್ಣನ್ನು ನೋಡಿದ ತಕ್ಷಣ ತನುಶ್ರೀ ಓಡಿ ಬಂದು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ತರುಣ್ ನೇರವಾಗಿ ಹೋಗಿ ಅವನ ಕೆನ್ನೆಗೆ ಪಟ್ ಎಂದು ಬಾರಿಸಿದನು. ತನುಶ್ರೀ ಕಣ್ಣಲ್ಲಿ ನೀರು ನೋಡಿ ಪ್ರತಿ ಈಡಿಯಟ್ ನನ್ನ ತನುಶ್ರೀಯನ್ನು ಅಳಿಸುವರೇ ಎಂಬ ಕೋಪ ಅವನ ಮೇಲೆ ತೋರಿಸಿದನು. ಅವನು ಸಹ ಇವನ ಮೇಲೆ ತಿರುಗಿಬಿದ್ದನು. ಒಂದು ಸಣ್ಣದಾದ ಯುದ್ಧ ನಡೆಯಿತು. ತನುಶ್ರೀ ಅಲ್ಲೇ ಇದ್ದ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದು ತರುಣ್ ಕೈಗೆ ಕೊಟ್ಟಳು. ತನುಶ್ರೀ ಕೊಟ್ಟ ಕಲ್ಲನ್ನು ತರುಣ್ ದೊಡ್ಡ ಆಯುಧದ ತರ ಫೀಲ್ ಆಗಿ ಅವನನ್ನ ಚೆನ್ನಾಗಿ ಬಾರಿಸಿದನು. ಅವನು ಇವನಿಂದ ತಪ್ಪಿಸಿಕೊಳ್ಳಲು ತರುಣ್ಣನ್ನು ತನುಶ್ರೀ ಮೇಲಕ್ಕೆ ತಳ್ಳಿದನು. ತನುಶ್ರೀ ಕೆಳಗಡೆ ಬಿದ್ದು ರಕ್ತ ಸೋರುತ್ತಿದೆ. ಅದನ್ನು ನೋಡಿ ತರುಣ್ ಕಣ್ಣು ಕೆಂಪಾಯಿತು. ಕೋಪದಿಂದ ಅವನ ಕೈ ಮುರಿದು ತನುಶ್ರೀಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಜಾಯಿನ್ ಮಾಡಿ ಮಾವನಿಗೆ ಕಾಲ್ ಮಾಡಿ ಬರುವುದಕ್ಕೆ ಹೇಳಿದ. ವಿಷಯ ತಿಳಿದ ಕಾಲೇಜ್ ಮ್ಯಾನೇಜ್ಮೆಂಟ್ ಅವನನ್ನು ಇವರ ಬಳಿಗೆ ಕರೆದುಕೊಂಡು ಬಂದು ಅವರಿಗೆಲ್ಲ ಕ್ಷಮಾಪಣೆಯನ್ನು ಹೇಳಿಸಿದರು. ನಂತರ ಅವನನ್ನ ಡಿಸ್ಮಿಸ್ ಮಾಡಲು ಹೋದರೆ ತನುಶ್ರೀ ಬೇಡ ಬಿಟ್ಟು ಬಿಡಿ ಎಂದು ಹೇಳಿದಳು. ತನುಶ್ರೀಯದು ಎಷ್ಟು ಒಳ್ಳೆಯ ಮನಸ್ಸು ಅನಿಸಿತು ತರುಣ್ಗೆ. ತನುಶ್ರೀ ತಾಯಿ ಮತ್ತೆ ಏನಕ್ಕೆ ನಿನಗೆ ಈ ಓದು ಗೀದು ಎಲ್ಲ ಎಂದು ಹೇಳುತ್ತಿದ್ದರು. ತರುಣ್ ಹೋಗಿದ ತಕ್ಷಣ ಅವರು ಸೈಲೆಂಟ್ ಆದರು. ಅಮ್ಮಯ್ಯ ಅಂತ ಅಂದುಕೊಂಡನು. 2 ದಿನ ಹಾಸ್ಪಿಟಲ್ನಲ್ಲಿ ಇರಿಸಿ ನಂತರ ತನುಶ್ರೀಯನ್ನು ಮನೆಗೆ ಕರೆದುಕೊಂಡು ಬಂದರು. ನಮ್ಮ ಅತ್ತೆ ಮನೆಯ ಬಾಗಿಲಲ್ಲೇ ತನುಶ್ರೀಯನ್ನು ನಿಲ್ಲಿಸಿ ಕೆಂಪು ನೀರಿನಿಂದ ದೃಷ್ಟಿ ತೆಗೆದು ಒಳಗಡೆ ಕರೆದುಕೊಂಡು ಹೋದರು. ತನುಶ್ರೀ ಇಲ್ಲದೆ ಮನೆಯಲ್ಲಿರುವ ಮಕ್ಕಳ ಮುಖಗಳು ಬಾಡಿ ಹೋಗಿದ್ದವು. ತನುಶ್ರೀ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾಳೆ. ಮಕ್ಕಳು ಅವಳನ್ನು ಬಿಟ್ಟು ಇರ್ತಾನೇ ಇಲ್ಲ. ರಾತ್ರಿ ಅವಳ ಮಂಚಕ್ಕೆ ಹತ್ತಿರವಾಗಿ ಮಲಗಿಕೊಂಡನು ತರುಣ್. ತನುಶ್ರೀ ಅಳು ಕೇಳಿಸಿತು ತರುಣ್ಗೆ. ತಕ್ಷಣವೇ ಎದ್ದು ಏನಾಯ್ತು ತನುಶ್ರೀ ಎಂದು ಹತ್ತಿರಕ್ಕೆ ಕರೆದುಕೊಂಡನು. ಅವನನ್ನ ಹಿಡಿದುಕೊಂಡು ಜೋರಾಗಿ ಹತ್ತು ಬಿಟ್ಟಳು ತನುಶ್ರೀ. ಅವಳ ಅಳು ಕೇಳಿದ ಅತ್ತೆ ಹಾಗೂ ಮಾವ ಅವರು ಒಳಗಡೆಗೆ ಬಂದರು.
ತನುಶ್ರೀ ಅಳು ನಿಲ್ಲಿಸುತ್ತಿಲ್ಲ. ತರುಣ್ಗೆ ಭಯ ಆಯಿತು. ನನಗೆ ಏನೂ ಗೊತ್ತಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ. ಅತ್ತೆ ಅವಳನ್ನು ಸಮಾಧಾನ ಮಾಡಲು ಮುಂದಕ್ಕೆ ಬರುತ್ತಿದ್ದರೆ ಮಾವ ಅವರು ಕೈ ಹಿಡಿದು ತಡೆದರು. ಅಳ್ಬೇಡ ತನುಶ್ರೀ, ಈಗ ಏನಾಯಿತು ಎಂದು ಸಮಾಧಾನ ಮಾಡಿದರು ತರುಣ್. ನನಗೆ ಅವನ ಹೆಸರು ಕೂಡ ಗೊತ್ತಿಲ್ಲ ತರುಣ್. ನಾನು ಯಾವ ತಪ್ಪು ಮಾಡಿಲ್ಲ ಎಂದು ಅಳುತ್ತಿದ್ದಾಳೆ ತನುಶ್ರೀ. ನಾನು ನಿನ್ನನ್ನು ಕೇಳಿಲ್ಲ ಅಲ್ವಾ, ಯಾಕೆ ಅಷ್ಟೊಂದು ದುಃಖ ಪಡ್ತೀಯಾ? ನಿನ್ನ ಕಣ್ಣೀರು ನಾನು ನೋಡಲಾರೆನು ಎಂದನು. ಅದೇ ತರುಣ್, ನನ್ನ ನೋವು ಸಹ ನನ್ನನ್ನು ನೀನು ಏನೂ ಅನ್ನುವುದಿಲ್ಲ. ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀಯ. ರಿಷಿ ಅನನ್ಯ ಥರಾನೇ ನನ್ನ ನೋಡ್ತೀಯ. ನಮ್ಮ ಮನೆಯಲ್ಲಿ ಇಲ್ಲದ ಸ್ವಾತಂತ್ರ್ಯ ನನಗೆ ನೀನು ಕೊಟ್ಟಿದ್ದೀಯ. ನಾನು ಕೇಳಿದ್ದನ್ನೆಲ್ಲ ಇಲ್ಲ ಅನ್ನದೆ ಎಲ್ಲವನ್ನೂ ಕೊಡ್ತಾನೇ ಇದೀಯ. ನನ್ನ ತಾಯಿ ನನ್ನನ್ನು ತಡೆಯುತ್ತಿದ್ದರೂ ನೀನು ನನ್ನನ್ನು ಮುಂದಕ್ಕೆ ಕಳಿಸ್ತಾನೇ ಇದ್ದೀಯ. ನನ್ನ ತರುಣ್ನಂತಹ ಗುಣವಂತನು ನನಗೆ ಎಲ್ಲೂ ಸಿಗುವುದಿಲ್ಲ ಎಂದು ತರುಣ್ಣನ್ನು ಅಪ್ಪಿಕೊಂಡಳು ತನುಶ್ರೀ. ನಿನ್ನೆ ರಿಷಿ ನೀನು ಓದಿದೆ ಎಂದು ಲೆಟರ್ ತೋರಿಸುವ ತನಕ ನನಗೆ ಗೊತ್ತಿಲ್ಲ. ನೀನು ಎಷ್ಟು ದುಃಖ ಪಡ್ತಿರ್ತೀಯ, ನಿನಗೆ ಯಾವ ರೀತಿ ಹೇಳಬೇಕು ಅಂತಾನೂ ನನಗೆ ಅರ್ಥವಾಗಲಿಲ್ಲ ಎಂದು ಅಳುತ್ತಿದ್ದಾಳೆ ತನುಶ್ರೀ. ಅದೆಲ್ಲ ಬಿಡಮ್ಮ, ಅಳ್ಬೇಡ ಎಂದು ಸಮಾಧಾನ ಮಾಡುತ್ತಿದ್ದಾನೆ. ಆದರೆ ಅವಳನ್ನು ನೋಡಿ ಅವನಿಗೂ ಕಣ್ಣೀರು ಬರ್ತಿದೆ. ಅದನ್ನು ತೋರಿಸಿಕೊಳ್ಳದೆ ಕಂಟ್ರೋಲ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ತರುಣ್ ಎನ್ನುತ್ತಾ ತಲೆ ತಿರುಗಿ ಬಿದ್ದುಬಿಟ್ಟಳು ತನುಶ್ರೀ. ನೀರು ಸ್ವಲ್ಪ ಮುಖದ ಮೇಲೆ ಚಿಮುಕಿಸಿ ಎಬ್ಬಿಸಿದ ನಂತರ ಅತ್ತೆ ಹಾಲು ಕೊಟ್ಟು ಹೋದರು. ತರುಣ್ ಆ ಹಾಲನ್ನು ತನುಶ್ರೀಗೆ ಕುಡಿಸಿ ಮಲಗಿಸಲು ಹೋದರೆ ತನುಶ್ರೀ ಅವನನ್ನು ಬಿಡಲಿಲ್ಲ. ಸರಿ ಎಂದು ತರುಣ್ ಅವಳ ಬಳಿಯೇ ಕುಳಿತುಕೊಂಡನು. ಆದರೆ ತನುಶ್ರೀ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಎದೆಯ ಮೇಲೆ ಮಲಗಿಕೊಂಡಿದ್ದಾಳೆ. ತರುಣ್ಗೆ ಅವಳು ಇನ್ನೂ ಚಿಕ್ಕ ಮಗುವಿನ ತರಹ ಕಾಣಿಸುತ್ತಿದ್ದಾಳೆ. ನಿದ್ದೆ ಮಾಡುತ್ತಿದ್ದಾಳೆ ಎಂದು ಎದ್ದೇಳಬೇಕು. ಆದರೆ ಮನಸ್ಸು ಒಪ್ಪಿಕೊಳ್ಳಲಿಲ್ಲ. ತನುಶ್ರೀಯನ್ನು ಅಪ್ಪಿಕೊಂಡನು. ಅವನ ಹೃದಯದಲ್ಲಿರುವ ನೋವು, ಚಿಂತೆ, ದುಃಖ ಎಲ್ಲವೂ ಗಾಳಿಗೆ ಹಾರಿಹೋದವು. ಈ ಪರಿಸ್ಥಿತಿಯಲ್ಲಿ ತಪ್ಪು ಅಂತ ಗೊತ್ತಿದ್ದರೂ ಮನಸ್ಸು ಹೇಳಿದಂತೆ ಅವನ ತುಟಿಗಳು ಅವಳ ಹಣೆಯನ್ನು ಮುದ್ದಾಡುತ್ತಿವೆ. ಅವನ ಅದೃಷ್ಟ ತನುಶ್ರೀ ಅವನ ಎದೆಯ ಮೇಲೆ ಹಾಯಾಗಿ ನಿದ್ದೆ ಮಾಡುತ್ತಿದ್ದಾಳೆ. ತನುಶ್ರೀಯನ್ನು ಅಪ್ಪಿಕೊಂಡು ಅವನ ಕೈಗಳು ಇನ್ನೆಲ್ಲಿಗೋ ಹೋಗುತ್ತಿದ್ದರೆ ಅವನು ತಕ್ಷಣ ಎಚ್ಚೆತ್ತು ತನುಶ್ರೀಯನ್ನು ಬೆಡ್ ಮೇಲೆ ಮಲಗಿಸಿ ಹೊರಗಡೆ ಬಂದನು. ಹೊರಗಡೆ ತಂಪಾಗಿ ಗಾಳಿ ಬೀಸುತ್ತಿದ್ದರೂ ಅವನಿಗೆ ಮೈಯೆಲ್ಲ ಬೆವರುತ್ತಿದೆ. ಅತ್ತೆ ತರುಣ್ ಹತ್ತಿರಕ್ಕೆ ಬಂದು ಅವನ ಬಳಿ ಕುಳಿತುಕೊಂಡರು. ತನುಶ್ರೀಗೆ ನೀನೆಂದರೆ ತುಂಬ ಇಷ್ಟ. ಮದುವೆಯಾದ ಹೊಸದರಲ್ಲಿ ತನಗೆ ಏನೂ ಗೊತ್ತಿಲ್ಲದೇ ಇರಬಹುದು. ಆದರೆ ನಿನ್ನ ಮೇಲೆ ಇಷ್ಟು ಪ್ರೀತಿ ಇಲ್ಲದಿದ್ದರೆ ನಮ್ಮ ಮನೆ ಇಷ್ಟು ಚೆನ್ನಾಗಿ ಇರುತ್ತದೆ ಹೇಳು? ಮಲತಾಯಿಯಂತೆ ಮಕ್ಕಳನ್ನು ನೋಡುತ್ತಿಲ್ಲ. ನಮ್ಮನ್ನೂ ಸಹ ನನಗೆ ಅನ್ಯಾಯ ಮಾಡಿದ್ರಿ ಅಂತ ಒಂದು ಬಾರಿಯೂ ಆಕೆಯ ಕಣ್ಣುಗಳಲ್ಲಿ ನನಗೆ ಕಾಣಿಸಲಿಲ್ಲ. ನನಗೆ ತಾಯಿ ಇದ್ದಿದ್ದರೆ ಯಾವ ರೀತಿ ಇರುತ್ತಿತ್ತೋ ನಮ್ಮ ಮನೆ ಅದೇ ರೀತಿ ಇದೆ. ತನುಶ್ರೀ ನಮ್ಮನ್ನೆಲ್ಲರನ್ನೂ ಕಣ್ಣಿಗೆ ರೆಪ್ಪೆಯಂತೆ ನೋಡಿಕೊಳ್ಳುತ್ತಿದ್ದಾಳೆ. ಹೊರಗಡೆ ಎರಡನೇ ಮದುವೆ ಮಾಡಿಕೊಂಡಿರುವ ಹೆಣ್ಣು ಮಕ್ಕಳ ರಾಗಗಳು, ಜಗಳಗಳು, ಆರ್ಭಟಗಳು ನಮಗೆ ಗೊತ್ತಿಲ್ಲವೇ? ಅವರಮ್ಮ ನಿನ್ನನ್ನು ಬೈದರು ಅಂತ ಅವರು ಯಾರ ಜೊತೆನೂ ಮಾತನಾಡುತ್ತಿಲ್ಲ. ನಿಮ್ಮ ಮಾವನವರ ಜೊತೆ ಆದರೆ ಗಲಾಟೆನೇ ಮಾಡಿಬಿಟ್ಟಳು. ತರುಣ್, ನಿಮಗೆ ಚಿಕ್ಕಂದಿನಿಂದ ಗೊತ್ತಲ್ಲವೇ? ನಮ್ಮಮ್ಮ ಅಷ್ಟು ಮಾತುಗಳು ನನ್ನನ್ನುತ್ತಿದ್ದರೆ ನೀವು ಯಾಕೆ ಸುಮ್ಮನಿದ್ರಿ ಅಂತ ಆಲೋಚನೆ ಮಾಡು ತರುಣ್. ತನುಶ್ರೀಗೆ ಇನ್ನೊಬ್ಬರು ಪ್ರೀತಿ ಕೊಡುತ್ತಿದ್ದರೂ ಯಾಕೆ ನಿನ್ನ ಪ್ರೀತಿಗೋಸ್ಕರ ಎದುರು ನೋಡುತ್ತಾಳೆ? ಯಾರೋ ಆರಿಸಿಕೊಂಡು ಹೋಗ್ತಾರೆ ಅಂತ ಅಲ್ಲ, ಅವಳ ಬಗ್ಗೆ ಆಲೋಚನೆ ಮಾಡಿದರೆ ಚೆನ್ನಾಗಿರುತ್ತದೆ. ನೀನು ಓದಿಸಿದಷ್ಟು ಮಾತ್ರಕ್ಕೆ ಅದೇ ಜೀವನ ಅಲ್ಲ ಅಲ್ವಾ? ನನಗೂ ಸಹ ತನುಶ್ರೀ ತಾಯಿಯಾದರೆ ನೋಡಬೇಕು ಅಂತ ಆಸೆ. ತನುಶ್ರೀ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳನ್ನು ನೋಡಬೇಕು ಅಂತ ಇದೆ ಎಂದು ಹೇಳಿ ಹೊರಟು ಹೋದರು. ಆಗ ಅರ್ಥವಾಯಿತು ತರುಣ್ಗೆ ತನುಶ್ರೀ ತಾಯಿ ಯಾಕಷ್ಟು ಗಲಾಟೆ ಮಾಡಿದರು ಅಂತ. ಅಷ್ಟೊತ್ತಿಗಾಗಲೇ ಬೆಳಕಾಗಿ ಮನೆಯೆಲ್ಲ ಮಾಮೂಲಿಯಾಗೋಗಿತ್ತು. ಮಾವ ಅವರು ತನುಶ್ರೀಯನ್ನು ಹುಷಾರಾಗಿ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುತ್ತಿದ್ದಾರೆ. ಆದರೆ ತರುಣ್ ಮನಸ್ಸಿಗೆ ತನುಶ್ರೀ ಮತ್ತೆ ಹತ್ತಿರಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದರೂ ಅವನಿಗೆ ಹೋಗಬೇಕು ಅಂತ ಅನಿಸುತ್ತಿಲ್ಲ. ಅದೇ ಅವನ ದರಿದ್ರ ಅನಿಸುತ್ತದೆ. ಬೇಸಿಗೆ ರಜೆಗಳು ಬಂದವು. ಮಕ್ಕಳನ್ನ ಅವರ ತಾತನಿಗೆ ಕೊಟ್ಟು ಊರುಗಳಿಗೆ ಸುತ್ತಾಡಿಕೊಂಡು ಬರ ಹೇಳಿ ತನುಶ್ರೀ ಅತ್ತೆಯವರು ತೋಟಕ್ಕೆ ಹೊರಟು ಹೋದರು. ಬೆಳಗ್ಗೆ ಹೋಗಿ ಎಲ್ಲರೂ ಸಾಯಂಕಾಲ ಬರುತ್ತಿದ್ದಾರೆ. ಒಂದು ಬಾರಿ ತರುಣ್ ಸಹ ಅವರ ಜೊತೆ ಹೋದನು. ಅಲ್ಲಿ ತನುಶ್ರೀ ಎಲ್ಲರಿಗೂ ಹೊಸ ಹೊಸ ತಂತ್ರಜ್ಞಾನಗಳನ್ನು ಹೇಳಿಕೊಡುತ್ತಿದ್ದಾಳೆ. ಅಷ್ಟೇ ಅಲ್ಲದೆ ಅವರೆಲ್ಲರಿಗೂ ಓದುವುದನ್ನು ಬರೆಯುವುದನ್ನು ಸಹ ಕಲಿಸುತ್ತಿದ್ದಾಳೆ. ಇಲ್ಲಿಗೆ ಬಂದು ಇದೆಲ್ಲ ಮಾಡುತ್ತಿದ್ದಾಳಾ? ಅಬ್ಬೋ, ನನ್ನ ತನುಶ್ರೀ ಸಾಮಾನ್ಯ ಹುಡುಗಿ ಅಲ್ಲ ಅಂತ ಅನಿಸಿತು ತರುಣ್ಗೆ. ತುಂಬ ಜಾಲಿಯಾಗಿ ನಡೆಯುತ್ತಿದೆ.
ತುಂಬ ಚೆನ್ನಾಗಿ ಊರಿನವರಿಗೆಲ್ಲ ಹೇಳಿಕೊಡುತ್ತಿದ್ದಾಳೆ ತನುಶ್ರೀ. ಹಾಲಿಡೇಸ್ ಮುಗಿದ ಮೇಲೆ ಮತ್ತೆ ಎಲ್ಲರೂ ಅವರವರ ಕೆಲಸಗಳಲ್ಲಿ ಮಗ್ನರಾದರು. ಒಂದು ದಿನ ತರುಣ್ ಸ್ಕೂಲ್ನಲ್ಲಿ ಇದ್ದಾಗ ಮಳೆ ಶುರುವಾಗಿತ್ತು. ಅವನು ಮಳೆಯಲ್ಲಿ ನೆನೆಯುತ್ತಾ ಮನೆಗೆ ಬಂದನು. ಮಾವನವರು ಮಕ್ಕಳನ್ನ ಮನೆಗೆ ಕರೆದುಕೊಂಡು ಬಂದಿದ್ದರು. ಅತ್ತೆ ತರುಣ್ಗೆ ಟೀ ತಂದು ಕೊಟ್ಟರು. ಅವನಿಗೆ ಅದು ರುಚಿಸಲಿಲ್ಲ. ತನುಶ್ರೀ ಟೀ ಇಟ್ಟಿದ್ದು ಅಲ್ವಾ ಎಂದರು ಮಾವ ಅವರು. ತರುಣ್ ಫೀಲಿಂಗ್ ಕೂಡ ಅದೇ. ತನುಶ್ರೀ ತೋಟದತ್ತಿರಾನೇ ಇದ್ದೋಗಿದ್ದಾಳೆ. ಬೆಳೆಗಳಿಗೆ ಜಾಸ್ತಿ ನೀರು ಹೋಗದಂತೆ ತಡೆಯುತ್ತೇನೆ ಎಂದು ಹೇಳಿ ಹೋದಳು ಎಂದರು. ಮಾವ ತಕ್ಷಣ ಎದ್ದು ನಿಂತು ನಾನು ಹೋಗಿ ಕರೆದುಕೊಂಡು ಬರುತ್ತೇನೆ. ಬೇಡ ಎಂದು ತಡೆದು ಬೈಕ್ ಹಾಕಿಕೊಂಡು ಹೊರಟನು. ತೋಟದಲ್ಲಿ ತನುಶ್ರೀ ಒಬ್ಬಳೇ ಎಲ್ಲವನ್ನೂ ಮಾಡುತ್ತಿದ್ದಾಳೆ. ಕೆಲಸದವರೆಲ್ಲ ಮಳೆಯಲ್ಲೇ ತರುಣ್ಗೆ ಎದುರು ಬಂದರು. ಎಲ್ಲರನ್ನೂ ಮನೆಗಳಿಗೆ ಕಳುಹಿಸಿ ಒಬ್ಬಳೇ ಮಾಡುತ್ತಿದ್ದಾಳೆ ಅಂತ ಅಂದುಕೊಂಡು ತರುಣ್ ಅವಳ ಬಳಿಗೆ ಬಂದನು. ತನುಶ್ರೀ ಅವನನ್ನು ನೋಡಿ ಮಳೆಯಲ್ಲಿ ನೆನೆಯಬಾರದೆಂದು ಅವನ ಕೈ ಹಿಡಿದುಕೊಂಡು ಅಲ್ಲೇ ಇರುವ ಶೆಡ್ಡಿನೊಳಕ್ಕೆ ಕರೆದುಕೊಂಡು ಹೋಗಿ ಟವಲ್ನಿಂದ ತಲೆ ಒರೆಸುತ್ತಿದ್ದಾಳೆ. ತರುಣ್ ತನಗೆ ಗೊತ್ತಿಲ್ಲದೆ ಅವಳ ಸೊಂಟವನ್ನು ಹಿಡಿದುಕೊಂಡನು. ಏನ್ ನಡೆದಿಲ್ಲವೆಂಬಂತೆ ಟವಲ್ ಪಕ್ಕಕ್ಕಿಟ್ಟು ನಡಿ ಮನೆಗೆ ಹೋಗೋಣ ಎಂದು ಮುಂದೆ ನಡೆಯುತ್ತಿದ್ದಾಳೆ. ಜೋರಾಗಿ ಬೀಸುತ್ತಿರುವ ಗಾಳಿಗೆ ಗೆನುಮೆಯ ಮೇಲೆ ನಡೆಯುತ್ತಿರುವ ತನುಶ್ರೀ ಕೆಳಗೆ ಬೀಳುತ್ತಿದ್ದರೆ ಮತ್ತೆ ಅವಳನ್ನು ಹಿಡಿದುಕೊಂಡನು ತರುಣ್. ಈ ಬಾರಿ ಅವಳನ್ನು ಬಿಡಲಿಲ್ಲ. ಎತ್ತುಕೊಂಡು ಮುಂದಕ್ಕೆ ಹೋಗದೆ ತೋಟದಲ್ಲಿ ಎಲ್ಲರೂ ವಿಶ್ರಾಂತಿ ಪಡೆದುಕೊಳ್ಳುವ ಶೆಡ್ಡಿನೊಳಕ್ಕೆ ಕರೆದುಕೊಂಡು ಹೋದನು. ಕಾಲಿಗೆ ಗಾಯ ಆಗಿ ರಕ್ತ ಸುರಿಯುತ್ತಿದ್ದರೆ ಅವನ ಕರ್ಚೀಫ್ ತೆಗೆದುಕೊಂಡು ಕಟ್ಟಿದನು. ಗಾಳಿಗೆ ಬಾಗಿಲು ಹೊಡೆದುಕೊಳ್ಳುತ್ತಿದ್ದರೆ ಅದನ್ನು ಮುಚ್ಚಿ ಬಂದು ತೇವವಾಗಿರುವ ತನುಶ್ರೀ ತಲೆಯನ್ನು ಟವಲ್ನಿಂದ ಒರೆಸುತ್ತಿದ್ದರೆ ಅವನ ಕೈಗಳು ನಡುಗುತ್ತಿವೆ. ಜೋರಾಗಿ ಗಾಳಿ ಬೀಸುತ್ತಿದೆ. ಇದ್ದಕ್ಕಿದ್ದಂತೆ ದೊಡ್ಡದಾದ ಗುಡುಗು ಮಿಂಚು ಬರುವಷ್ಟರಲ್ಲಿ ಭರವಸೆಯಾಗಿ ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡು ನೀರು ಕುಡಿಸಿದನು. ತನುಶ್ರೀ ಎದ್ದೇಳಲು ಹೋದರೆ ಬೇಡ ಎನ್ನುವ ತರಹ ಕೈ ಹಿಡಿದುಕೊಂಡನು. ನಿಧಾನವಾಗಿ ಅವನ ಕಡೆಗೆ ತಿರುಗಿಸಿಕೊಂಡನು. ಅವನ ಕಣ್ಗಳೊಳಕ್ಕೆ ನೋಡಿದಳು ತನುಶ್ರೀ. ಪ್ರೀತಿಯಿಂದ ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡನು. ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಒಂದು ಮಾಡಿದನು. ನಾಚಿಕೆಯಿಂದ ದೂರ ಸರಿಯಲು ಹೋದಳು ತನುಶ್ರೀ. ತರುಣ್ ಅವನ ಕೈಗಳಿಂದ ಅವಳನ್ನು ಬಂಧಿಸಿದನು. ಅವಳ ಮೈಮೇಲೆ ಇರುವ ಒದ್ದೆಯಾದ ಸೀರೆಯನ್ನು ಪಕ್ಕಕ್ಕೆ ತಳ್ಳಿ ತನುಶ್ರೀಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಸಮಯ ಗೊತ್ತಾಗಲಿಲ್ಲ. ತನುಶ್ರೀ ಅವನ ವಶವಾದಳು. ಮನಸ್ಸಿಗೆ ಹಾಯಾಗಿ ಅನಿಸಿತು. ಮಳೆ ನಿಂತಂತೆ ಅನಿಸಿ ತರುಣ್ ತನುಶ್ರೀ ಮನೆಗೆ ಬಂದರು. ಒದ್ದೆಯಾದ ಬಟ್ಟೆಗಳಲ್ಲಿ ಬಂದ ತರುಣ್ ನನ್ನು ನೋಡಿ ಅತ್ತೆ ಬಿಸಿ ಬಿಸಿಯಾದ ಟೀ ಕೊಟ್ಟರು. ಮಕ್ಕಳು ನಿದ್ದೆ ಹೋಗಿದ್ದರು. ತನುಶ್ರೀ ಫ್ರೆಶ್ ಅಪ್ ಆಗಿ ಬಂದಳು. ತರುಣ್ ಮತ್ತೆ ಹಿಂದೆಯಿಂದ ತನುಶ್ರೀಯನ್ನು ಅಪ್ಪಿಕೊಂಡನು. ಅಲ್ಲಿಗೆ ಬಂದ ಅತ್ತೆಯನ್ನು ನೋಡಿ ತನುಶ್ರೀ ದೂರ ಸರಿದಳು. ಅತ್ತೆ ಮುಜುಗರದಿಂದ ನಗುತ್ತಾ ಅವರಿಬ್ಬರ ಏಕಾಂತಕ್ಕೆ ಅಡ್ಡಿಯಾಗದಂತೆ ಬಾಗಿಲು ಮುಂದಕ್ಕೆ ಹಾಕಿ ಹೊರಟು ಹೋದರು. ನನ್ನ ತನುಶ್ರೀ ನನಗೇ ಸ್ವಂತ ಎಂದು ಮತ್ತೊಂದು ಬಾರಿ ಸಾಬೀತು ಮಾಡಿದನು ತರುಣ್. ಸ್ವಲ್ಪ ದಿನಗಳ ನಂತರ ತರುಣ್ ಸ್ಕೂಲಿನಲ್ಲಿ ಪಾಠಗಳು ಹೇಳಿಕೊಳ್ಳುತ್ತಿರಬೇಕಾದರೆ ಅತ್ತೆ ತರುಣ್ಗೆ ಕಾಲ್ ಮಾಡಿ ಹೇಳಿದ ವಿಷಯವನ್ನು ಕೇಳಿ ತರುಣ್ ರಕ್ತ ಮರುಗಿತು. ತನುಶ್ರೀ ಮೇಲೆ ವಿಪರೀತವಾದ ಕೋಪ ಬಂದಿತು. ಕೋಪಾವೇಶದಿಂದ ಮನೆಗೆ ಹೋದನು. ಅತ್ತೆ ಕಾತುರದಿಂದ ಇವನಿಗಾಗಿ ಕಾಯುತ್ತಿದ್ದಾರೆ. ಒಳಗಡೆ ತನುಶ್ರೀ ಅಳುತ್ತಿದ್ದಾಳೆ. ತರುಣ್ ಬಂದಂಗೆ ತನುಶ್ರೀ ಕೆನ್ನೆಗೆ ಒಂದು ಬಾರಿಸಿದನು. ಬುದ್ಧಿ ಇಲ್ವಾ ನಿನಗೆ? ಏನ್ ಈ ಹುಚ್ಚು ಕೆಲಸಗಳು ಎಂದು ಅವಳ ಮೇಲೆ ಕಿರ್ಚಾಡಿದನು. ನನಗೆ ಬೇಡ ತರುಣ್ ಎಂದಳು ತನುಶ್ರೀ ಅಳುತ್ತಾ. ಯಾಕೆ ಬೇಡ ಎಂದು ಮತ್ತೆ ಕಿರ್ಚಾಡುತ್ತಿದ್ದಾರೆ. ಮಾವ ಬಂದು ಕೋಪದಿಂದ ಕಿರ್ಚಾಡಬೇಡ ತರುಣ್, ಅದನ್ನ ತಿಳಿದುಕೊಳ್ಳುವುದಕ್ಕೇನೆ ನಿನ್ನನ್ನ ಕರೆದಿದ್ದು, ಕಿರ್ಚಾಡುವುದಕ್ಕಲ್ಲ ಎಂದ. ಮಾವ ಒಂದು ನಿಮಿಷ ಎಂದು ಆಲೋಚನೆ ಮಾಡಿ, ಹೌದು ತನುಶ್ರೀ ಯಾವಾಗ ಪ್ರೆಗ್ನೆಂಟ್ ಆದಳು? ನನಗ್ಯಾಕೆ ಈ ವಿಷಯ ಹೇಳಲಿಲ್ಲ ಎಂದು ಕೇಳಿದಳು ತರುಣ್. ಕಾಲೇಜಿಗೆ ಹೋಗುವಾಗ ಮನೆಯಲ್ಲಿಯೇ ತಲೆ ಸುತ್ತಿ ಬಿದ್ದು ಹೋದಳು. ನಮಗೆ ಗಾಬರಿಯಾಗಿ ಡಾಕ್ಟರನ್ನು ಕರೆಸಿದರೆ ಅವರು ಸಿಹಿ ಸುದ್ದಿ ತಿಳಿಸಿದರು. ತಕ್ಷಣವೇ ತನುಶ್ರೀ ನನಗೆ ಬೇಡ ತೆಗೆದುಬಿಡಿ ಎಂದು ಹೇಳುವಷ್ಟರಲ್ಲಿ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿನಗೆ ಫೋನ್ ಮಾಡಿ ಕರೆಸಿದ್ದು ಎಂದರು ಅತ್ತೆ. ಸ್ವಲ್ಪ ಸಮಯದ ನಂತರ ಸಮಾಧಾನವಾಗಿ ಕುಳಿತುಕೊಂಡು ಏನೋ ಇದು ಸಂತೋಷ ಪಡಬೇಕಾದ ಸಮಯದಲ್ಲಿ ಏನೋ ಇದೆಲ್ಲ ಎಂದು ಕೇಳಿದನು ತರುಣ್. ನನಗೆ ನೀನು ಸಾಕು ತರುಣ್. ನಾನ್ಯಾವತ್ತೂ ನನಗೆ ಮಕ್ಕಳು ಬೇಕಾ ಅಂತ ಬಯಸಲಿಲ್ಲ. ನಮಗೆ ಮಕ್ಕಳಿದ್ದಾರೆ. ನೀನು ಸಹ ನನಗೆ ಚಿಕ್ಕ ಮಗುವೆ. ನನಗೆ ನಿನ್ನ ನೋಡಿಕೊಳ್ಳುವುದಕ್ಕೆ ಈ ಜೀವನ ಸರಿ ಹೋಗುವುದಿಲ್ಲ ಎಂದಳು. ಪ್ರೀತಿಯಿಂದ ಅವನ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅವನ ಹಣೆಗೆ ಮುತ್ತಿಟ್ಟಳು. ಅವನಿಗೆ ಅಳು ತಡೆಯಲಾಗಲಿಲ್ಲ. ಮಗುವಿನಂತೆ ಅವಳನ್ನ ಅಪ್ಪಿಕೊಂಡು ಅತ್ತು ಬಿಟ್ಟನು. ಅವರಿಬ್ಬರ ಪ್ರೀತಿಯನ್ನು ನೋಡಿ ಎಲ್ಲರೂ ಹೊರಗೆ ಹೋದರು. ತನುಶ್ರೀ ಮತ್ತಷ್ಟು ಪ್ರೀತಿಯಿಂದ ತರುಣ್ ನಿನಗೆ
ಸಮುದ್ರದಷ್ಟು ಪ್ರೀತಿಯನ್ನು ಹೀಗೆ ಕೊಡಬೇಕು ಅಂತ ನನಗೆ ತಿಳಿಯಲಿಲ್ಲ ಎಂದಳು. ಅವಳನ್ನು ತನ್ನ ಸ್ವಂತ ಮಾಡಿಕೊಳ್ಳುವುದೇ ಅವನ ಪ್ರೀತಿ. ಪರಿಚಯ ವೇದಿಕೆ ಅಷ್ಟೇ. ತನುಶ್ರೀ ಅವನಿಂದ ಬಿಡಲಾಗಲಿಲ್ಲ. ಮರುದಿನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು. ಡಾಕ್ಟರ್ ಚೆಕಪ್ ಮಾಡಿ ಮಗು ಆರೋಗ್ಯವಾಗಿ ಬೆಳೆಯಲು ಯಾವ ರೀತಿ ನೋಡಿಕೊಳ್ಳಬೇಕು, ಯಾವ ರೀತಿ ಫುಡ್ ತಿನ್ನಬೇಕು ಅಂತ ಹೇಳಿದರು. ಮರಳಿ ಬರುವಾಗ ಇನ್ನೊಂದು ಬಾರಿ ಆಲೋಚನೆ ಮಾಡು ತರುಣ್ ಎಂದಳು ತನುಶ್ರೀ. ನನಗೆ ಬೇಕು, ನಮ್ಮ ಪ್ರೀತಿಯ ಪ್ರತಿರೂಪ ಕೊಡು ತನುಶ್ರೀ ಎಂದು ಕೇಳಿದನು. ಒಬ್ಬರು ಸಾಕು ಎಂದಳು. ನನಗೆ ಇಬ್ಬರು ಬೇಕು ಎಂದನು. ಬೇಡ ತರುಣ್, ಮಕ್ಕಳು ದೊಡ್ಡವರಾಗ್ತಿದ್ದಾರೆ. ಈಗಲೇ ರಿಷಿಗೆ 10 ವರ್ಷಗಳು. ಮಕ್ಕಳ ಮಧ್ಯೆ ತುಂಬ ಗ್ಯಾಪ್ ಬಂದರೆ ದೊಡ್ಡವರಾದ ಮೇಲೆ ನಾನು ಚೆನ್ನಾಗಿ ಬೆಳೆಸ್ತೀಯಾ ಅಂತ. ತನುಶ್ರೀ ಪ್ರೆಗ್ನೆಂಟ್ ಆದ ಮೇಲೆ ತರುಣ್ ಮನೆಯಲ್ಲಿ ಸಹ ಹಬ್ಬದ ವಾತಾವರಣ ಏರ್ಪಟ್ಟಿತು. ತನುಶ್ರೀಯನ್ನು ಏನು ಕೆಲಸ ಮಾಡಲು ಬಿಡುತ್ತಿಲ್ಲ. ರಿಷಿ ಆದರೆ ಯಾವಾಗಲೂ ತನುಶ್ರೀ ಹತ್ತಿರನೇ ಇದ್ದು ಅಮ್ಮ ಅದು ತಿನ್ನು ಇದು ತಿನ್ನು ಅಂತ ತಿನ್ನಿಸ್ತಾನೆ ಇರ್ತಾನೆ. ಅನನ್ಯ ಆದರೆ ಅವಳ ಪುಟ್ಟ ಕೈಗಳಿಂದ ತನುಶ್ರೀ ಕಾಲುಗಳನ್ನು ಒತ್ತುತ್ತಾ ಸೇವೆಗಳನ್ನು ಮಾಡುತ್ತಿದ್ದಾಳೆ. ಅಮ್ಮ ತಂಗಿ ಬೇಕು ಎಂದನು ರಿಷಿ. ಇಲ್ಲ ಇಲ್ಲ, ತಮ್ಮ ಬೇಕು ಎಂದಳು ಅನನ್ಯ. ಹೀಗೆ ಇಬ್ಬರು ವಾದ ಮಾಡಿಕೊಳ್ಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಅಮ್ಮ ನಮಗೆ ಇಬ್ಬರು ಬೇಕು ಎಂದರು. ತನುಶ್ರೀ ತಾಯಿಯೂ ಕೂಡ ಈಗ ಸಂತೋಷವಾಗಿದ್ದಾರೆ. ಮಾಮ ಅವರು ತನುಶ್ರೀಯನ್ನು ಕಾಲೇಜಿಗೆ ಕರೆದುಕೊಂಡು ಹೋಗಿ ಅಲ್ಲೇ ಇದ್ದು ಸಾಯಂಕಾಲ ಮನೆಗೆ ಕರೆದುಕೊಂಡು ಬರ್ತಾರೆ. ಈಗ ಅವರ ಮನೆಯವರಿಗೆಲ್ಲ ತುಂಬಾ ಸಂತೋಷವಾಗಿದೆ. ತನುಶ್ರೀ ಶ್ರೀಮಂತವನ್ನು ತುಂಬ ಚೆನ್ನಾಗಿ ಮಾಡಿದರು. ಅವರ ಮನೆಗೆ ಎಂದೂ ಇಲ್ಲದ ಕಳೆ ಬಂದಿತ್ತು. ಇನ್ನೊಂದು ಕಡೆ ತನುಶ್ರೀಗೆ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆದವು. ಮಾವ ಅವರು ಹಾಗೂ ತರುಣ್ ಇಬ್ಬರು ಹತ್ತಿರವಿದ್ದು ಅವಳನ್ನು ಎಕ್ಸಾಮ್ಗೆ ಕರೆದುಕೊಂಡು ಹೋಗಿ ಅಲ್ಲೇ ಇದ್ದು ಎಕ್ಸಾಮ್ ಮುಗಿದ ನಂತರ ಮನೆಗೆ ಕರೆದುಕೊಂಡು ಬರುತ್ತಿದ್ದರು. ಅಮ್ಮಯ್ಯ, ಅಂತೂ ಎಕ್ಸಾಮ್ ಎಲ್ಲ ಮುಗಿದು ಅವಳಿಗೆ ಪೂರ್ತಿ ವಿಶ್ರಾಂತಿ ದೊರಕಿತು. ಡೆಲಿವರಿ ಟೈಮ್ ಹತ್ರ ಬರ್ತಿದ್ದಂಗೆ ಎಲ್ಲರಲ್ಲೂ ಕಾತುರ, ಜಾಗರೂಕತೆಗಳು ಬೆಳೆದವು. ಒಂದು ಶುಭ ಶುಕ್ರವಾರ ದಿನ ತನುಶ್ರೀಗೆ ಪೈನ್ಸ್ ಸ್ಟಾರ್ಟ್ ಆದವು. ಆಗಿದ್ದರಿಂದ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ತರುಣ್ಗೆ ಒಂದು ಕಡೆ ಭಯ, ಮತ್ತೊಂದು ಕಡೆ ಸಂತೋಷ. ತನುಶ್ರೀಗೆ ಧೈರ್ಯ ತುಂಬಲು ತರುಣ್ ಅವಳ ಪಕ್ಕದಲ್ಲಿಯೇ ಇದ್ದಾನೆ. ತನುಶ್ರೀ ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನೋವುಗಳು ಪಡುತ್ತಿದ್ದಾಳೆ. ಸ್ವಲ್ಪ ಸಮಯಕ್ಕೆ ಗಂಡು ಮಗುವಿನ ಅಳು ಕೇಳಿಸಿತು. ತರುಣ್ ಸಂತೋಷದಿಂದ ನಿಟ್ಟುಸಿರು ಬಿಡುತ್ತಾ ತನುಶ್ರೀ ಹಣೆಗೆ ಮುತ್ತಿಟ್ಟು ಮಗುವನ್ನು ಎತ್ತಿಕೊಂಡು ಹೋಗಿ ಎಲ್ಲರಿಗೂ ತೋರಿಸಿದನು. ಎಲ್ಲರ ಮುಖದಲ್ಲೂ ಯಾವತ್ತೂ ಇಲ್ಲದಷ್ಟು ಸಂತೋಷ ಕಾಣುತ್ತಿದೆ. ಮತ್ತೆ ತರುಣ್ಗೆ ತನುಶ್ರೀ ಕೂಗುಗಳು ಕೇಳಿಸಿದವು. ಭಯದಿಂದ ಒಳಗಡೆ ಹೋದನು. ಏನಾಯ್ತು ಅಂತ ಕೇಳಿದರೆ ತನುಶ್ರೀ ತರುಣ್ ಕೈಗಳನ್ನು ಹಿಡಿದುಕೊಂಡು ಮತ್ತೆ ನೋವುಗಳನ್ನು ತಿನ್ನುತ್ತಿದ್ದಾಳೆ. ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಮಗು ಈ ಲೋಕದೊಳಕ್ಕೆ ಹೆಜ್ಜೆ ಇಟ್ಟಿತು. ಮಕ್ಕಳಲ್ಲಿ ದೇವರು ಇರ್ತಾರೆ ಅಂತಾರೆ ಅಲ್ವಾ, ಅದಕ್ಕೆ ಇರಬೇಕು. ಮಕ್ಕಳು ಬಯಸಿದಂತೆ ಟ್ವಿನ್ಸ್ ಹುಟ್ಟಿದರು. ಹೆಣ್ಣು ಮಗು ಒಂದು, ಗಂಡು ಮಗು ಒಂದು. ತರುಣ್ ಸಂತೋಷಕ್ಕೆ ಮಿತಿಯಿಲ್ಲ. ತನುಶ್ರೀಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ತನುಶ್ರೀ ನಿಮಗೆ ಸರ್ಪ್ರೈಸ್ ಕೊಡುವುದಕ್ಕೆ ಈ ರೀತಿ ಮಾಡಿದಳು. ಅದಕ್ಕೆ ನಾನು ನಿಮಗೆ ಹೇಳಲಿಲ್ಲ. ಬೈ ಗಾಡ್ ಗ್ರೇಸ್ ಎರಡೂ ನಾರ್ಮಲ್ ಆಯ್ತು. ಕಂಗ್ರ್ಯಾಚುಲೇಷನ್ಸ್ ಎಂದು ಹೇಳಿ ಹೊರಟು ಹೋದರು ಡಾಕ್ಟರ್. ನನ್ನ ಸಂತೋಷ ದ್ವಿಗುಣ ಆಗುವುದಕ್ಕೆ ನನ್ನ ತನುಶ್ರೀನೇ ಕಾರಣ ಎಂದು ತರುಣ್ಗೆ ತುಂಬಾ ಹಾಯಾಗಿ ಅನಿಸಿತು. ತರುಣ್ ಮನೆ ಈಗ ಆನಂದ ನಿಲಯವಾಗಿದೆ. ಏನಾದರೂ ಸ್ವಲ್ಪ ಶಬ್ದವಾದರೂ ಎಲ್ಲರೂ ತನುಶ್ರೀ ಹಿಂದೆಯೇ. ಅವರ ಸಂತೋಷ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಲು ಮತ್ತೊಂದು ಸಿಹಿ ಸುದ್ದಿ ಬಂದಿತು. ಅದೇನೆಂದರೆ ತನುಶ್ರೀ ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದಳು. ಅವಳ ಪರಿಶೋಧನೆಗಳನ್ನು ಗುರುತಿಸಿ ಸರ್ಕಾರ ಅವಳಿಗೆ ಗೋಲ್ಡ್ ಮೆಡಲ್ ಕೂಡ ಕೊಡ್ತಿದೆ. ತನುಶ್ರೀ ಅವರ ಮನೆಗೆ ಬಂದ ವೇಳಾ ವಿಶೇಷ. ಅವರ ಮನೆಯೆಲ್ಲ ಎಲ್ಲಾ ಸಿಹಿ ಸುದ್ದಿಗಳೇ. ಕಾಲೇಜ್ ಗ್ರ್ಯಾಜುಯೇಷನ್ ದಿನ ಮನೆಯವರೆಲ್ಲ ಹೋಗಿದ್ದರು. ಆ ದಿನ ತರುಣ್ ಹೊಡೆದ ಹುಡುಗ ಇವರ ಬಳಿ ಬಂದು ಮತ್ತೆ ಸಾರಿ ಕೇಳಿ ಇವರನ್ನ ಮೊದಲು ಸಾಲಿನಲ್ಲಿ ಕುಳಿಸಿ ಕೂಲ್ ಡ್ರಿಂಕ್ ಕೊಟ್ಟನು. ಮನೆಯವರೆಲ್ಲ ನೋಡುತ್ತಿರಬೇಕಾದರೆ ತನುಶ್ರೀ ಗೋಲ್ಡ್ ಮೆಡಲ್ ತೆಗೆದುಕೊಂಡಳು. ಅವಳು ಬಂಜರ ಭೂಮಿಗಳನ್ನ ಯಾವ ರೀತಿ ಫಲವತ್ತಾದ ಭೂಮಿಗಳಾಗಿ ಬದಲಾಯಿಸಿದಳು, ಬೆಳೆಗಳು ಯಾವ ರೀತಿ ಬೆಳೆಯಬೇಕು ಎಂದು ತನ್ನ ಪರಿಶೋಧನೆಯ ಮೂಲಕ ಎಲ್ಲರಿಗೂ ವಿವರಿಸಿದಳು. ಅದನ್ನು ನೋಡಿ ತರುಣ್ಗೆ ತುಂಬಾ ಸಂತೋಷವಾಯಿತು. ನಂತರ ತನುಶ್ರೀಯನ್ನು ತನ್ನ ಯಶಸ್ಸಿನ ಬಗ್ಗೆ ಹೇಳಲು ಕೇಳಿದರು. ಯಾವ ರೀತಿ ಪ್ರಾರಂಭಿಸಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಹೇಳಲೇಬೇಕು ಎಂದು ಮೈಕ್ ತೆಗೆದುಕೊಂಡು ತನುಶ್ರೀ, ಸಾಮಾನ್ಯವಾಗಿ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತಾರೆ. ಆದರೆ ನನ್ನ ಪ್ರತಿ ಹೆಜ್ಜೆಯ ಹಿಂದೆ ನನ್ನ ಗಂಡ ತರುಣ್ ಇದ್ದಾನೆ. ಪ್ರತಿ ಹೆಣ್ಣು ಮದುವೆ ಮಾಡಿಕೊಂಡು ಅತ್ತೆಯ ಮನೆಗೆ ಹೋಗುತ್ತಾಳೆ. ಅಲ್ಲಿಗೆ ಅವಳ ವಿಜಯ ಕೇತನ ಮುಗಿಯುತ್ತದೆ ಅಂತಾರೆ. ಆದರೆ
ನನ್ನ ತರುಣ್ನಿಂದ ನಾನು ತವರು ಮನೆಯಿಂದ ಮತ್ತೆ ತವರು ಮನೆಗೆ ಹೋದೆನು. ಮದುವೆಯಾದ ದಿನ ನಾನು ಇಂಟರ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದರೆ ಸಾಕು ಅಂತ ಅಂದುಕೊಂಡೇ ಹೋದೆನು. ಆಗ ನನ್ನ ತರುಣ್ ದೇವರ ತರಹ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಹೆತ್ತವರು ಬೇಡ ಅಂದರೂ ನನ್ನನ್ನೇ ಮುಂದಕ್ಕೆ ನಡೆಸಿದನು. ಈಗ ನನ್ನನ್ನು ಸಾಕುತ್ತಿರುವ ನನ್ನ ತಂದೆ ತಾಯಿಯೂ ನನಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ಹೆತ್ತ ಪ್ರೀತಿಗಿಂತ ಸಾಕು ಪ್ರೀತಿ ದೊಡ್ಡದು ಅನ್ನುವ ನಿಜವನ್ನು ನಾನು ಈಗ ಅನುಭವಿಸುತ್ತಿದ್ದೇನೆ. ನನ್ನ ಗಂಡ ತರುಣ್ ನನಗೆ ತುಂಬ ಇಚ್ಛೆ ಸ್ವಾತಂತ್ರ್ಯ ಕೊಟ್ಟಿದ್ದರಿಂದ ನಾನು ಈ ದಿನ ನಿಮ್ಮೆಲ್ಲರ ಮುಂದೆ ನಿಂತುಕೊಂಡು ಮಾತನಾಡಲು ಸಾಧ್ಯವಾಗುತ್ತಿದೆ. ಇಲ್ಲದಿದ್ದರೆ ಎಂದು ನಿಲ್ಲಿಸಿಬಿಟ್ಟಳು ತನುಶ್ರೀ. ತರುಣ್ ಮಾವರವರು ಎದ್ದು ಸ್ಟೇಜ್ ಮೇಲಕ್ಕೆ ಹೋಗಿ ಅವಳ ಕಣ್ಣೀರನ್ನು ಒರೆಸಿದರು. ನನ್ನ ಹೆತ್ತವರು ತರುಣ್ನಂತಹ ಒಳ್ಳೆಯ ಗಂಡನನ್ನು ಕೊಟ್ಟಿದ್ದಾರೆ. ತರುಣ್ನಿಂದ ಮತ್ತೆ ನಾನು ಅಪ್ಪ ಅಮ್ಮನ ಜೊತೆ ಇರಲು ಸಾಧ್ಯವಾಗುತ್ತಿದೆ. ನಂತರ ತರುಣ್ ಕಡೆ ತಿರುಗಿ ಥ್ಯಾಂಕ್ಸ್ ಹೇಳುವುದು ತುಂಬ ಚಿಕ್ಕ ಪದ ಆಗುತ್ತದೆ ತರುಣ್ ಎಂದಳು. ಆ ಮಾತು ಕೇಳಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು. ತನುಶ್ರೀ ನೆಕ್ಸ್ಟ್ ಏನು ಎಂದು ಪ್ರೊಫೆಸರ್ ಕೇಳಿದರು. ನಮ್ಮ ಊರಿನಲ್ಲೇ ರೈತರಿಗೆ ಸಹಾಯ ಮಾಡ್ತೀನಿ ಎಂದಳು. ಓಕೆ ತನುಶ್ರೀ, ನೆಕ್ಸ್ಟ್ PhD ಮಾಡು. ನಿನ್ನ ಪರಿಶೋಧನೆಗಳು ಇನ್ನೂ ನಡೆಯಬೇಕು. ನಾವೆಲ್ಲರೂ ಇನ್ನೂ ಮುಂದಕ್ಕೆ ಹೋಗಬೇಕು ಎಂದರು ಪ್ರೊಫೆಸರ್. ತಪ್ಪದೆ ನಮ್ಮ ತನುಶ್ರೀ ಮಾಡ್ತಾಳೆ ಸರ್ ಎಂದನು ತರುಣ್. ವಾವ್, ರಿಯಲಿ ಗ್ರೇಟ್ ತರುಣ್. ನಿನ್ನಂಥ ಗಂಡ ನನ್ನ ಮಗಳಿಗೆ ಬಂದಿದ್ದರೆ ಆದರೂ ನೋ ಪ್ರಾಬ್ಲಮ್, ತನುಶ್ರೀ ಮಾಡ್ತಾಳೆ. ತನುಶ್ರೀ ತುಂಬ ಒಳ್ಳೆಯ ಸ್ಟೂಡೆಂಟ್. ಎಲ್ಲರೂ ಓದಿಕೊಂಡು ಹೊರಟು ಹೋಗುತ್ತಾರೆ. ಆದರೆ ತನುಶ್ರೀ ನೋಡಿದ್ದೀರಲ್ವಾ ತರುಣ್, ನೀನು ಯಾವಾಗಲೂ ಮುಂದೆ ಇದ್ದು ತನುಶ್ರೀಯನ್ನು ಮುಂದಕ್ಕೆ ನಡೆಸಬೇಕು ಎಂದು ಭುಜ ತಟ್ಟಿ ಹೊರಟು ಹೋದರು ಪ್ರೊಫೆಸರ್. ಎಲ್ಲರೂ ಸಂತೋಷದಿಂದ ಮನೆಗೆ ಬಂದರು. ಅವರಿಬ್ಬರಿಗೆ ಏಕಾಂತವನ್ನು ಕೊಡುತ್ತಾ ಮಕ್ಕಳೆಲ್ಲರನ್ನೂ ತಮ್ಮ ಬಳಿಯೇ ಇರಿಸಿಕೊಂಡರು ಅತ್ತೆ ಹಾಗೂ ಮಾವ ಅವರು. ತನುಶ್ರೀ ನಗುತ್ತಾ ಗೋಲ್ಡ್ ಮೆಡಲ್ ತರುಣ್ ಕೊರಳಿಗೆ ಹಾಕಿ ಅವನನ್ನೇ ನೋಡುತ್ತಿದ್ದಾಳೆ. ನಮ್ಮ ಮದುವೆಯಾದಾಗ ನನ್ನ ಮನಸ್ಸಿನಲ್ಲಿ ತುಂಬ ಗೊಂದಲಗಳು. ಮಕ್ಕಳಿಗೋಸ್ಕರ ಅಂದಾಗ ಇನ್ನೂ ನನ್ನ ಮನಸ್ಸು ಶೋಭೆಗೆ ಗುರಿಯಾಯಿತು. ಎರಡನೇ ಹೆಂಡತಿ ಮಲತಾಯಿ ಈ ರೀತಿ ಆಲೋಚನೆ ಮಾಡಿದೆ. ಮೊದಲ ಬಾರಿ ಮೊದಲ ರಾತ್ರಿ ನಿನ್ನನ್ನು ನೋಡಿದ ತಕ್ಷಣ ನನಗೆ ತುಂಬ ನೋವಾಯಿತು. ನೀನು ಸಹ ನನ್ನ ಕಣ್ಣಿಗೆ ಚಿಕ್ಕ ಮಗುವಿನ ಥರನೇ ಕಾಣಿಸಿದೆ ಎಂದು ತನುಶ್ರೀ ಹಣೆಗೆ ಮುತ್ತಿಟ್ಟನು ತರುಣ್. ನೀವು ಹೆಂಗಸರು ತುಂಬ ಗ್ರೇಟ್ ತನುಶ್ರೀ. ಹೊಗಳುವುದಕ್ಕೂ ಕೂಡ ಮಾತುಗಳು ಸರಿ ಹೋಗ್ತಿಲ್ಲ. ನಿನ್ನ ಬರುವಿಕೆಯಿಂದ ಈ ಮನೆ ಆನಂದ ನಿಲಯವಾಗಿದೆ. ಎಲ್ಲದಕ್ಕೂ ನಿನ್ನ ಒಳ್ಳೆಯ ಮನಸ್ಸೇ ಕಾರಣ. ನಾನು ನಿನ್ನನ್ನು ಮಗುವಿನಂತೆ ನೋಡಿಕೊಳ್ಳಬೇಕು ಅಂದುಕೊಂಡೆ. ಆದರೆ ತನುಶ್ರೀ ನಗುತ್ತಾ ಪ್ರಾರಂಭದಲ್ಲಿ ಎರಡನೇ ಹೆಂಡತಿಯಾಗಿ ಇಬ್ಬರ ಮಕ್ಕಳ ತಾಯಿಯಾಗಿ ಅಂದರೆ ನನಗೆ ತುಂಬ ನೋವಾಯಿತು. ನನ್ನ ತಂದೆ ತಾಯಿಯ ಮೇಲೆ ಕೋಪ ಸಹ ಬಂತು. ಮದುವೆಗೆ ಮುಂಚೆ ನಿಮ್ಮ ಅತ್ತೆ ಮಾವ ಮಕ್ಕಳನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದಿದ್ದರು. ಆ ಮಕ್ಕಳಿಬ್ಬರನ್ನು ನೋಡಿ ನನ್ನ ಕರುಳು ಚುರುಕ್ ಎಂದಿತು. ನಿನ್ನ ಬಗ್ಗೆ ನಿಮ್ಮ ಮಾವ ಹೇಳಿದಾಗ ನನ್ನನ್ನು ನಾನು ನೋಡಿಕೊಂಡಂತೆ ಅನಿಸಿತು. ಅದಕ್ಕೆ ಅಂತ ಸುಮ್ಮನಾಗಿ ಬಿಟ್ಟಳು ತನುಶ್ರೀ. ಮತ್ತೆ ಅಷ್ಟೊಂದು ಪ್ರೀತಿ ಹೇಗೆ ಎಂದು ಕೇಳಿದನು ತರುಣ್. ಏನೋ ನೀನು ನನ್ನ ಮೇಲೆ ತೋರಿಸುವ ಕೇರಿಂಗ್ ಪ್ರೀತಿಗೆ ಯಾವಾಗ ಬಿದ್ದೆನೋ ನನಗೇ ಗೊತ್ತಿಲ್ಲ. ನಾನು ನಮ್ಮ ಮನೆಯಲ್ಲಿ ಇದ್ದರೂ ನಮ್ಮವರು ನನ್ನನ್ನು ಓದುವುದಕ್ಕೆ ಅಲ್ಲ, ಅದರ ಬಗ್ಗೆ ಯೋಚನೆ ಮಾಡುವುದಕ್ಕೂ ಬಿಡುತ್ತಿರಲಿಲ್ಲ. ನನ್ನನ್ನು ನನಗೆ ಹೊಸದಾಗಿ ಪರಿಚಯ ಮಾಡಿದೆ ತರುಣ್. ದೇವರನ್ನ ನಾನು ಕೇಳದೆ ನನಗೆ ಕೊಟ್ಟಿರುವ ಅತಿ ದೊಡ್ಡ ಬಹುಮಾನ ನೀನು ಎಂದು ತರುಣ್ಗೆ ಪಾಯಸ ತಿನ್ನಿಸಿದಳು. ತನುಶ್ರೀ, ನೀನು ಹೇಳಿದ್ದು ನಿಜ ಅಲ್ಲ ತನುಶ್ರೀ, ನೀನು ಹೇಳಿದ ಮಾತುಗಳು ನಾನು ಅಂದುಕೊಳ್ಳಬೇಕು. ದೇವರನ್ನು ಕೇಳದೆ ನನಗೆ ಕೊಟ್ಟಿರುವ ಅತಿ ದೊಡ್ಡ ಬಹುಮಾನ ನೀನೇ ಬಂಗಾರ ಎಂದು ತನುಶ್ರೀಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡನು ತರುಣ್. ಮುಕ್ತಾಯವಾಯಿತು.